कृष्णाय कृष्णभक्ताय तद्भक्ताय नमो नमः। नमो विष्णुपादाय राधिकाय प्रियात्मने श्री श्रीमद्भक्तिवेदान्त नारायण इति नामिने। श्रीकृष्णलीलकथानि सुधाक्षमौदार्य माधुर्य गुणैश्च युक्तम् वरं वरेण्यं पुरुषमान्तं नारायणं त्वं शिरसा नमामि। त्रिदण्डीनां भक्तशिरोमणिं च श्रीकृष्णपादाब्जहृदैकवृदि चैतन्यलीलामृतसारसारं नारायणं त्वं सततं प्रपद्ये। नमामि नारायणपादपङ्कजं करोमि नारायणपूजनं सदा। वदामि नारायण नाम निर्मलं स्मरामि नारायण तत्त्वमव्ययम्। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा 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 हरे 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 राम 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 हरे हरे। हरे कृष्णा 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 हरे हरे। हरे राम 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 हरे हरे। हरे कृष्णा 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 हरे हरे। हरे राम 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 हरे हरे। हरे कृष्णा 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 हरे हरे। हरे राम 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 हरे हरे। हरे कृष्णा 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 हरे हरे। हरे राम 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 हरे हरे। हरि बोल हरि 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 बोल। निताय गौर हरि बोल हरि बोल हरि बोल हरि बोल। मट्टमल्लं गुरुपाद पद्म भक्ति वेदांत नारायण भगवंत कोटि दंडवत प्रणाम। पावन गुरु वर्ग नाम निष्कर्षण पावन कोटि दंडवत ಎಲ್ಲ वर्तमान भूत भविष्य ಎಲ್ಲ ವೈಷ್ಣವರೇ ತಾವತ್ ದಂಡವತ್ ಪ್ರಣಾಮ। ವಾಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ। ಇದು ಪುರುಷೋತ್ತಮ ಮಾಸ ಮೊದಲನೇ ದಿವಸ, ಅದಕ್ಕೆ ಅವನಿಗೆ ಪ್ರಾರ್ಥನೆ ಮಾಡಿ ಗೋವರ್ಧನರಂ ವಂದೇ ಗೋಪಾಲಂ ಗೋಪರೂಪಿಣಾಂ ಗೋಕುಲೋತ್ಸವ ಈಶಾನಾಂ ಗೋವಿಂದಂ ಗೋಪಿಕಾ ಪ್ರಿಯಂ ಗೋಪಿಕಾ ಪ್ರಿಯಂ। ಇಲ್ಲಿ ಗೋಪಿಕಾ ಪ್ರಿಯಂ ಅಂದ್ರೆ ರಾಧಾ ಪ್ರಿಯಂ, ಗೋವಿಂದ ಗೋಕುಲೋತ್ಸವ ಈಶಾನ, ಯಾವಾಗ್ಲೂ ಗೋಕುಲದಲ್ಲಿ ಉತ್ಸವ ಅವನು ಪ್ರೇರಣೆ ಕೊಡ್ತಿರ್ತಾನೆ, ಅವನು ಇರೋದೇ ಉತ್ಸವ. ಈಶಾನ ಎಲ್ಲ ಈಶ್ವರಿಗೆ ಈಶ್ವರ. ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣ ಕಾರಣ. ಗೋವರ್ಧನ 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 ಧಾರಣೆ ಮಾಡಿರೋನು. ಒಂದೇ ಗೋಪಾಲ ಗೋಪಿಕಾ ಗೋಪರೂಪಿಣ ಗೋಪರೂಪ ಗೋಕುಲೋತ್ಸವ ಈಶಾನ ಗೋವಿಂದಂ ಗೋಪಿಕಾ ಪ್ರಿಯಂ. ನಾವು ಇದು ಗೋವರ್ಧನ ತತ್ವದಲ್ಲಿ ಗೋವರ್ಧನ ರಾಧಾ ಹೃದಯದಿಂದ ಬಂದಿರುವಂತ ರಾಧಾ ಅಭಿನ್ನ ಅಮರ ಕೃಷ್ಣ ಅದನ್ನ ಎತ್ತಿದ, ಸೊ ಅದು ಕೃಷ್ಣನಿಂದನೂ ಅಭಿನ್ನ ಆಯ್ತು. ಅದಕ್ಕೆ ನಾವು ಬೃಂದಾವನ್ಗೆ ಹೋದ್ರೆ ಗೋವರ್ಧನ್ ಮೇಲೆ ಕಾಲಿಡಲ್ಲ, ಯಾಕಂದ್ರೆ ಅವನ ಸ್ವರೂಪನೇ.
ಸೊ ಗೋವರ್ಧನ ಎತ್ತಿದ. ಸೊ ಯಾರನ್ನೆದ್ದ? ರಾಧಾರಾಣಿನೇ ಎತ್ತಿದ್ದು ಅಂತ ಹೇಳ್ತಾರೆ. ಶಕ್ತಿ ಕೊಟ್ಟಿದ್ದಾಳೆ ರಾಧಾರಾಣಿನೇ. ಸೊ ಹಾಗೆ ತುಂಬಾ ಅದ್ಭುತ ರೂಪ. ಈ ತಿಂಗಳಲ್ಲಿ ಆದಿಷ್ಟಾತ್ರಿ ದೇವತಾ ರಾಧಾ ಗೋವರ್ಧನ ಗಿರಿಧಾರಿ. ಆ ರೀತಿ ಇದು ತುಂಬಾ ನೀವು ಲಾಸ್ಟ್ ಟೈಮ್ ಹೇಳಿದ ಹಾಗೆ ಇದು ಸಕಾಮ ಮಂತ್ರ. ಬೇರೆ ತಿಂಗಳು 12 ತಿಂಗಳನ್ನು ಸಕಾಮ ಏನಂದ್ರೆ ಏನಾದ್ರೂ ಒಂದು ಸತ್ಕರ್ಮ ನಡೀತಾ ಇದೆ. ಸತ್ಕರ್ಮ ಎಲ್ಲಾನು ಆಕ್ಚುಲಿ ಅದರಿಂದ ಏನು ಶಾಶ್ವತ ಮಂಗಳ ಆಗಲ್ಲ. ಆಕ್ಚುಲಿ ಅಮಂಗಳನೇ ಆಗೋದು. ಯಾವುದೇ ಸತ್ಕರ್ಮದಿಂದ ಮಂಗಳ ಆಗಲ್ಲ. ಇದು ಕೆಲವ್ರಿಗೆಲ್ಲ ಬೇಜಾರಾಗೋದು, ಇದೇನ್ರಿ ಈಗ ಮಾತಾಡ್ತಾರೆ. ಈ ಈ ಸತ್ಕರ್ಮಗಳಿಂದ ಏನಾಗುತ್ತಂದ್ರೆ ನಮ್ಮ ಈ ಪ್ರಪಂಚಕ್ಕೆ ನಮ್ಮನ್ನ ಇನ್ನ ಜಾಸ್ತಿ ಅಂಟಿಸ್ಕೊಳ್ಳುತ್ತೆ. ಈ ಪ್ರಪಂಚದಲ್ಲಿ ಯಾರಾದ್ರೂ ಸುಖಿಯಾಗಿದಾರ? ಪ್ರಶ್ನೆ ಹಾಕಿ. ನಾವು ಹೊರಳ್ತಾ ಇದೀವಿ, ಸುಡ್ತಾ ಇದೀವಿ, ಗೊತ್ತಾಗ್ತಾ ಇಲ್ಲ. ಅದಕ್ಕೇನೆ ಎಷ್ಟೋ ಇದೆಲ್ಲ ಮಾಡ್ತಾರೆ. ಏನು ಸ್ವಲ್ಪ ಏನೋ ಒಂದು ಇದು ನೆಮ್ಮದಿ ಬರುತ್ತೆ, ಅದು ಶಾಶ್ವತವಾದ ನೆಮ್ಮದಿ ಅಲ್ಲ. ಯಾಕಂದ್ರೆ ಇದೆಲ್ಲಾನು ಸತ್ಕರ್ಮ ಎಲ್ಲಾನು ಯಾವ್ದು ಸಂಬಂಧಪಟ್ಟಿದ್ದು? ದೇಹಾಭಿಮಾನಕ್ಕೆ. ಬಟ್ ಆತ್ಮಕ್ಕೆ ಯಾವ ಸಂಬಂಧ ಅನ್ನೋದು. ಅದಕ್ಕೆ ನೀವು ಈ ನಮ್ಗೆ ಅದು ಅರಿವಾಗಬೇಕು ಅಂದ್ರೆ ಈ ಪುರುಷೋತ್ತಮ ಮಾಸನ ಆಚರಣೆ ಮಾಡಬೇಕು. ಯಾಕಂದ್ರೆ ಇದು ಸಕಾಮ ಅಲ್ಲ, ಇದು ನಿಷ್ಕಾಮ ಅಂತ ತಿಂಗಳು. ನಿಷ್ಕಾಮ. ನಾವೇನೇ ಕರ್ಮ ಮಾಡಿದ್ರು ನಾವು ಮಾಡಲೇಬೇಕು, ಆದ್ರೆ ನಿಷ್ಕಾಮವಾಗಿ ಪರಿವರ್ತನೆ ಆಗುತ್ತೆ ಈ ತಿಂಗಳಲ್ಲಿ ಮಾತ್ರ. ಅದೇ ಹಾಗೆ ಅಂದ್ರೆ ಈ ತಿಂಗಳಲ್ಲಿ ಭಗವಂತನೇ ಸ್ವಯಂ, ಯಾವ ದೇವತೆಗಳೂ ಪ್ರಧಾನ ಇರಲ್ಲ. ಯಾವಾಗ್ಲೂ ಇಲ್ವೇ ಇಲ್ಲ ಅಂತ ಇಟ್ಕೊಳ್ಳಿ. ಆದ್ರೆ ಈಗ ಉದಾಹರಣೆಗೆ ಸೂರ್ಯ ಅವನ ಪರ್ಸನಾಲಿಟಿ ಇದೆ. ಈ ತಿಂಗಳಲ್ಲಿ ಏನಾಗುತ್ತೆ ಅಂದ್ರೆ ಸ್ವಯಂ ಕೃಷ್ಣನೇ ಅವನಲ್ಲಿ ಇದ್ದು ಓಡಿಸ್ತಾನೆ. ಯಾವಾಗ್ಲೂ ಇದ್ದಾನೆ, ಆದ್ರೆ ಈ ಸಾರಿ ಪ್ರಧಾನವಾಗಿರ್ತಾನೆ. ಮೊದಲು ಬ್ಯಾಕ್ ಗ್ರೌಂಡ್ ಅಲ್ಲಿ ಇರ್ತಾನೆ, ಈಗ ಫೋರ್ ಗ್ರೌಂಡ್ ಅಲ್ಲಿ ಬಂದ್ಬಿಡ್ತಾನೆ, ತಾನೇ ಓಡಿಸ್ತಾನೆ. ಹಾಗೆ ಎಲ್ಲಾ ದೇವತೆಗಳು ತಾನೆ. ಆದ್ರಿಂದ ಇದು ಸಕಾಮ ಆಗಲ್ಲ. ಏನೇ ಮಾಡಿದ್ರು ಅದು ಭಗವಂತನಿಗೆ ಆಗುತ್ತೆ. ನೀವು ಸಕಾಮ ಮಾಡಿದ್ರು ಸಹ ಭಗವಂತ ಏನ್ ಮಾಡ್ತಾನೆ? ಅದನ್ನ ನಿಷ್ಕಾಮವ ಮಾಡ್ಬಿಡ್ತಾನೆ. ನಮ್ಮಲ್ಲಿರೋ ವಾಸನೆಗಳನ್ನ ಸುಟ್ಟಾಕ್ಬಿಡ್ತಾನೆ. ದೇವತೆಗಳಿಗೆ ಆ ಶಕ್ತಿ ಇಲ್ಲ, ಅವರೇ ಪ್ರಧಾನವಾಗಿದ್ದಾರೆ. ಆದ್ರೆ ಬ್ಯಾಕ್ ಗ್ರೌಂಡ್ ಭಗವಂತನೇ ಇರ್ತಾನೆ ಯಾವಾಗಲೂ. ಈಗ ಫೋರ್ ಗ್ರೌಂಡ್ ಬಂದ್ಬಿಡ್ತಾನೆ. ಅದಲ್ಲ ಎಲ್ಲಾ ರೀತಿಯಲ್ಲಿ. ಅದಕ್ಕೇನೆ ಅಪರಾಧನೂ ಆಗಲ್ಲ. ಬೇರೆ ತಿಂಗಳಲ್ಲಿ ಅಪರಾಧ ಆಗುತ್ತೆ, ಆದ್ರೆ ಈಗ ಅಪರಾಧ ಆಗಲ್ಲ. ಅದಕ್ಕೇನೆ ಇದು ತುಂಬಾ ತುಂಬಾ ಮುಖ್ಯ. ಇದು ತಿಂಗಳಲ್ಲಿ ನಿಮ್ಗೆ ಕಷ್ಟ ಅನ್ಸ್ಬೋದು, ಬಟ್ ಮಾಡಬೇಕು. ಕಷ್ಟ ಏನಾಗಲ್ಲ. ಇದನ್ನ ಆಚರಣೆ ಮಾಡೋದು ಹೇಗಂದ್ರೆ, ನೀವು ಈಗ ತಾನೇ ದೀಪದಾನ ಆಯ್ತು ಇಲ್ಲಿ, ಸಾಯಂಕಾಲ ಮಾಡಿ ಜಗನ್ನಾಥಾಷ್ಟಕಂ ಹೇಳ್ಬೋದು. ಆಮೇಲೆ ಈ ಮಂತ್ರನ ಹೇಳ್ಬೋದು, ಗೋವರ್ಧನ ದಾನ. ಆಮೇಲೆ ಆದಷ್ಟು
ಒಂದೊತ್ತು ಊಟ. ಬೆಳಿಗ್ಗೆ ಬೇಕಾದ್ರೆ ಸ್ವಲ್ಪ ಹಾಲು ಹಣ್ಣು ತಗೊಂಡು, ಸಾಯಂಕಾಲ ರಾತ್ರಿ ಹಾಲು ಹಣ್ಣು ತಗೊಂಡು. ಆಮೇಲೆ ಎಣ್ಣೆ ಯೂಸ್ ಮಾಡಿದ್ರೆ ಒಳ್ಳೇದು. ಯಾವುದೇ ಎಣ್ಣೆ ಯೂಸ್ ಮಾಡ್ತೇವೆ ಅಂದ್ರೆ ಸ್ವಲ್ಪ ತುಪ್ಪ ಇದು ಮಾಡಬೇಕು. ಸಾಸಿವೆ ಇಲ್ಲ, ಕಾರ್ತಿಕ್ ತರ, ಟೊಮೆಟೊ ಇಲ್ಲ, ಬದನೆಕಾಯಿ ಇಲ್ಲ, ಸೋರೆಕಾಯಿ ಇಲ್ಲ. ಆಮೇಲೆ ಮೂಂಗ್ ದಾಲೆ, ಆ, ಆ, ಅಕ್ಕಿನೂ ಹಾಗೇನೆ. ಅಕ್ಕಿನೂ ಇದು 3 ತಿಂಗಳು 4 ತಿಂಗಳು ಬೆಳೆದಿರ್ತಲ್ಲ ಅಕ್ಕಿ, ಅದು ಆಗ್ಬಾರ್ದು. 5 ತಿಂಗಳು 6 ತಿಂಗಳು ಆಗುತ್ತಲ್ಲ ಬೆಳ್ಳಿ, ಹಳೇ ಕಾಲದ್ದು ಅದು. ಯಾಕಂದ್ರೆ ಈಗ ಇರೋದು ಪುರುಷೋತ್ತಮ, ಅವನಿಗೆ ಸರಿಯಾದ ಆಫರಿಂಗ್ ಮಾಡಿದ್ರೆ ಆ ಥರದ್ದು ಮಾಡ್ಬೇಕು. ನಾವೇನೋ ಜೆನೆಟಿಕ್ ಮಾಡಿಫೈ ಮಾಡ್ತೀವಿ ಅಂದ್ರೆ ಅದು ಸರಿ ಬರಲ್ಲ. ಜೆನೆಟಿಕ್ ಮಾಡಿಫಿಕೇಶನ್ ಎಲ್ಲ ಫೇಲ್ಯೂರ್ ಆಗಿದೆ. ಇವೆಂಚುಲಿ ಅದೆಲ್ಲಾನು ನಾಶ ಆಗುತ್ತೆ. ಒಳ್ಳೇದಲ್ಲ, ಸೈಡ್ ಎಫೆಕ್ಟ್ಸ್ ನಮ್ಗೆ ಒಳ್ಳೇದಲ್ಲ. ಸೊ ಆಮೇಲೆ ಹಾಲು ಅಷ್ಟೇ, ಹಾಲು ಪೂರ್ಣವಾಗಿರ್ಬೇಕು. ಅದರಲ್ಲಿ ಸ್ಕಿಮ್ಡ್ ಮಿಲ್ಕ್ ಅಂತ ಬರುತ್ತಲ್ಲ, ಅದರಲ್ಲಿ ಕೆನೆ ತೆಗೆದು ಅಥವಾ ಏನೇನೋ ಮಾಡಿದ್ರು ಆ ಹಾಲು ಆಗಲ್ಲ. ಆ ಆ, ಅದು ಹೋಲ್ ಮಿಲ್ಕ್ ಇರಬೇಕು, ಸ್ಕಿಮ್ಡ್ ಮಿಲ್ಕ್ ಅಲ್ಲ. ಆ, ಆಮೇಲೆ ಮೂಲಂಗಿನಲ್ಲೂ ಬಿಳಿ ಮೂಲಂಗಿ, ಕೆಂಪು ಮೂಲಂಗಿ ಕೆಲಸ ಬರುತ್ತೆ, ಅದು ನಡೆಯಲ್ಲ. ಆ, ಸೌತೆಕಾಯಿ, ಕಾಳುಮೆಣಸು, ಶುಂಠಿ, ಇಪ್ಪಲಿ, ಈ ಥರದ್ದು. ಸೊ ಆ ಥರ ಮಾಡಿದ್ರೆ, ಎಣ್ಣೆ ವರ್ಜನೆ ಮಾಡಿದ್ರೆ ನಿಮ್ಗೆ ಇಲ್ಲಿವರೆಗೂ ತಗೊಂಡಿರೋ ಎಲ್ಲ ಅಶುದ್ಧ ಎಣ್ಣೆಗಳು ಇರುತ್ತಲ್ಲ ನಮ್ಮ ದೇಹದಲ್ಲಿ, ಅದೆಲ್ಲಾನು ಶುದ್ಧಿ ಹೊರಟೋಗುತ್ತೆ. ನಿಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ. ಆ ಇದು ಒಳ್ಳೆ ಸೌಭಾಗ್ಯ. ಈ ಜಗನ್ನಾಥ ಪುರುಷೋತ್ತಮ ಮಾಸ ಮಾಡೋದ್ರಿಂದ, ವ್ರತ ಮಾಡೋದ್ರಿಂದ. ಆದ್ರಿಂದ ಅವನಲ್ಲಿ ಬೇಡ್ಕೊಳ್ಳೋಣ, ಓ ಭಗವಂತ, ಇದು ನನಗೆ ಆ ಒಳ್ಳೆ ಶಕ್ತಿ ಬುದ್ಧಿ ಕೊಡು. ಇದನ್ನ ನಿನ್ನ ಸಂತೋಷಕ್ಕೋಸ್ಕರ, ನಿನ್ನ ಸಂತುಷ್ಟಿಗೋಸ್ಕರ ಪಾಲನೆ ಮಾಡೋದಿಕ್ಕೆ ಒಂದು ಅಧಿಕಾರ ಶಕ್ತಿ ಪ್ರದಾನ ಮಾಡು ಅಂತ ಅವನಲ್ಲಿ ಪ್ರಾರ್ಥನೆ. ಗುರು ಪರಂಪರಾ ಮೊದಲು ಪ್ರಾರ್ಥನೆ. ಅವರು ಏನೇ ಆಗ್ಲಿ ಅವ್ರ ಕೃಪೆಯಿಂದಾನೇ ಆಗೋದು. ಈಗ ಈ ಬೃಹತ್ ಭಾಗವತಾಮೃತ, ಇದು ಲಾಸ್ಟ್ ಟೈಮ್ ಹೇಳಿದ್ವಿ ಹೇಗೆ ಶುರುವಾಯ್ತು ಅಂತ. ಆ ಪರೀಕ್ಷಿತ್ ಮಹಾರಾಜ ಹೇಳ್ತಾನೆ, ಹೇ ತಾಯಿ, ಉತ್ತರ, ಪರೀಕ್ಷಿತ್ ಮಹಾರಾಜ ಅವಳು ಪ್ರಶ್ನೆ ಮಾಡ್ತಾಳೆ, ಏನು, ಓ ತಾಯಿ ಕೇಳ್ತಾಳೆ, ಏನ್ ಹೇಳ್ತಾರೆ, ಓ ಓ ವತ್ಸ, ನೀನು ಸುಖದೇವ್ ಗೋಸ್ವಾಮಿ ಮುಖ ಕಮಲದಿಂದ ಯಾವ ಉಪದೇಶ ಪ್ರಾಪ್ತಿ ಮಾಡ್ಕೊಂಡಿದೀಯೋ, ಹೇಗೆ ಕ್ಷೀರಸಾಗರ, ಕ್ಷೀರಸಾಗರ ಅಂದ್ರೆ ಗೊತ್ತಲ್ವಾ, ಕ್ಷೀರ ಮಂಥನ ಮಾಡಿದಾಗ ಅಮೃತ ಪ್ರಾಪ್ತಿ, ಅದೇ ರೀತಿ ತನ್ನ ಬುದ್ಧಿ ದ್ವಾರ ಅದರ ಸಾರಸತ್ವ ತೆಗೆದು ನನಗೆ ತಿಳಿಸು, ನನಗೆ ಕೇಳಿಸು ಅಂತ. ಈಗ ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ಓ ಮಾತೆ, ನನಗೆ ಇಲ್ಲಿಂದ ಹೋಗೋ ಸಮಯ ಬಂದಿದೆ.
ಈ ಅಲ್ಪ ಸಮಯದಲ್ಲಿ ನಾನು ಮೌನ ವ್ರತ ಧಾರಣೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೂ ತಮ್ಮ ಪ್ರಶ್ನೆಯ ಮಾಧುರಿಯಿಂದ ಅವಳ ಪ್ರಶ್ನೆ ಏನಿತ್ತು, ನೀನ್ ಏನ್ ಕೇಳಿದ್ಯೋ ಅದ್ರ ಸಾರಾಂಶ. ಆ ಪ್ರಶ್ನೆಯ ಮಾಧುರಿ ಕೇಳ್ಬಿಟ್ಟು ನನಗೆ ನನ್ನ ಹೇಳೋದಕ್ಕೆ ಉತ್ಸಾಹ ಕೊಡ್ತಾ ಇದೆ, ವಾಚಾಳ ಮಾಡ್ತಾ ಇದೆ. ಆದ್ರಿಂದ ನನಗೆ ನಿನಗೆ ಪ್ರಾಣದಾತ ನೆನಪಿದೆಯಾ? ಉತ್ತರೆ ಆಮೇಲೆ ಪರೀಕ್ಷಿತ್ ಮಹಾರಾಜಗೆ ಭಗವಂತನೇ ಕಾಪಾಡ್ದ. ಬ್ರಹ್ಮಾಸ್ತ್ರ ಉತ್ತರೆ ಅವಾಗ ಕಾಪಾಡು ಅಂತ ಕೃಷ್ಣ ಬೇಡ್ಕೊಂಡು, ಕೃಷ್ಣನೇ ಒಳಗಡೆ ಹೋಗಿ ಉತ್ತರೆಯ ಗರ್ಭದಲ್ಲಿ ಪರೀಕ್ಷಿತನ್ನ ಆಮೇಲೆ ಉತ್ತರ ಕೂಡ ಕಾಪಾಡ್ದ. ಸೊ ಪ್ರಾಣದಾತ, ಇಬ್ಬರಿಗೂ ಪ್ರಾಣದಾತ ಆ ಅಚ್ಯುತನಿಗೆ ನಮಸ್ಕಾರ ಮಾಡುತ್ತಾ ಅವನ ಕರುಣೆ ಪ್ರಭಾವದಿಂದ ಹಾಗೂ ಗುರುಗಳ ಶ್ರೀ ಸುಖದೇವ್ ಗೋಸ್ವಾಮಿ ಕೃಪೆಯಿಂದ ನಿನ್ನ ಪ್ರಶ್ನೆಗೆ ಶ್ರೀಮದ್ ಭಾಗವತ್ ಅಮೃತ ಇದನ್ನ ವರ್ಣನೆ ಮಾಡ್ತೀನಿ. ಭಾಗವತ್ ಅಮೃತ, ಭಾಗವತನೇ ಎಲ್ಲ ವೇದದ ಸಾರ, ಅದ್ರದ್ದು ಸಾರ ಹೇಳಿದ್ರ. ಹಿಂಗೆ ಹೇಳ್ತೀನಿ. ಶ್ರೀ ಭಾಗವತಾಮೃತ, ಭಾಗವತೋತ್ತಮ ಶ್ರೀ ಶುಕ ನಾರದಾದಿ ದ್ವಾರ ಸಮುದ್ಭತ ಮುನೀಂದ್ರ ಮಂಡಲಿ ಅತ್ಯಂತ ಆದರ ಅವು ಅದರ ಉಪಾಖ್ಯಾನ ಶ್ರವಣ ಮಾಡಿದ್ದಾರೆ. ಇದು ಪಾರಶರಾದಿ ಅವರ ಮಹಾಜನರ ದ್ವಾರ ಸಮ್ಮತವಿದೆ. ಇದು ಗೋಪನೀಯ ಮಹಾರಸಮಯ, ಗೋಪನೀಯ ಮಹಾರಸಮಯ. ಅದಕ್ಕೆ ನೀವು ಯಾರಾದ್ರೂ ಕೇಳಿದ್ರೆ ಭಾಗವತಾಮೃತಂ ಅಂದ್ರೆ ಇದೇನಿದು. ಸೊ ಬೇರೆ ವೈಷ್ಣವ ಸಂಪ್ರದಾಯದಲ್ಲೂ ಹಾಗೇನೆ ಇದು ಅವರಿಗೆ ಅಷ್ಟು ಲಭ್ಯವಿಲ್ಲ. ಇದು ಅದು ಎಲ್ಲ ಯುಗದಲ್ಲೂ ಇದು ಸಿಗೋದಿಲ್ಲ. ಇದು ಎಲ್ಲ ಕಲಿಯುಗದಲ್ಲಂತೂ ಸಿಗೋದಿಲ್ಲ. ಇದು ಯಾವ ಒಂದು ಚೈತನ್ಯ ಮಹಾಪ್ರಭು ಬ್ರಹ್ಮನ ಒಂದು ದಿವಸದಲ್ಲಿ, ಬ್ರಹ್ಮನ 12 ಗಂಟೆನಲ್ಲಿ ಸಹಸ್ರ ಚತುರ್ಯುಗ ಅಂದ್ರೆ ಸಹಸ್ರ ಕಲಿಯುಗನೂ ಆಗುತ್ತೆ. ಆ ಒಂದು ಕಲಿಯುಗದಲ್ಲಿ ಮಾತ್ರ ಇದು ಲಭ್ಯ. ಇದು ಚೈತನ್ಯ ಮಹಾಪ್ರಭು ಹೇಗೆ ಕಾಲಿಗೆ ಕೇತ್, ಗೌರಿ ಕೇತ್ ಅಂದ್ರೆ ರಾಧಾಕುಂಡ್ ಶ್ಯಾಮಕುಂಡ್ ಅವರೇ ಅದನ್ನ ಪ್ರಕಟ ಮಾಡಿ ಲುಪ್ತ ಆಗೋದು. ಹಾಗೆ ಇದನ್ನು ಕೂಡ ಸನಾತನ ಗೋಸ್ವಾಮಿಗೆ ಪ್ರೇರಣೆ ಕೊಟ್ಟು ಅವ್ರ ಮೂಲಕ ಇದನ್ನ ಪ್ರಕಾಶ ಮಾಡಿದ್ರು. ಈ ಸ್ವಯಂ ಚೈತನ್ಯ ಮಹಾಪ್ರಭುನೇ ಮಾಡಿರೋದಂತ ನಾವು ಮನದಟ್ಟಾಗಬೇಕು. ಸೊ ಅದಕ್ಕೆ ಹೇಳ್ತಾಳೆ, ಒಂದ್ಸಾರಿ ಏನಾಗುತ್ತಂದ್ರೆ ನಾರದ ಮುನಿ ತೀರ್ಥ ಶಿರೋಮಣಿ ಪ್ರಯಾಗ ಮಾಘ ಮಾಸದಲ್ಲಿ ಪ್ರಾತಃ ಸ್ನಾನಾದಿ ಸಮಾಪ್ತಿ ಮಾಡಿಕೊಂಡು ಭಗವಾನ್ ಶ್ರೀ ಮಾಧವನ ಸಮೀಪ ಕೂತು ಆನಂದ ಪೂರ್ವಕವಾಗಿ ತಮ್ಮನ್ನು ತಾವೇ ಕೃತಾರ್ಥ ಅಂತ ಅನ್ಕೊಳ್ತಿದ್ದಾಗ ಅಲ್ಲಿ ಅವಾಗ ನಾರದ ಮುನಿ ಬಂದು, ನೀವು ಕೃಷ್ಣನಿಗೆ ಪ್ರಿಯ ಪಾತ್ರ ನೀವೆಲ್ಲ. ಆಗ
ಅವರು ಪ್ರಶಂಸೆ ಮಾಡ್ತಾ ಇರ್ತಾರೆ. ಆಮೇಲೆ ಈಗ ಪ್ರಯಾಗ ಸಮಸ್ತ ತೀರ್ಥಗಳಲ್ಲಿ ತೀರ್ಥರಾಜ ಅಂತ ಯಾಕೆ ಹೇಳ್ತಾ ಅಂದ್ರೆ ಅಲ್ಲಿ ಗಂಗಾ ಯಮುನಾದಿ ಮಿಲನ ಆಗುತ್ತದೆ. ಇನ್ನೇನ್ ಕಾರಣ ಅಂದ್ರೆ ತೀರ್ಥರಾಜ ಪ್ರಯಾಗದ ಅಲ್ಲಿ ಮಾಘ ಮಾಸದಲ್ಲಿ ಸ್ನಾನ ಮಾಡ್ತಾರೆ ಬೆಳಿಗ್ಗೆ. ಮಾಘ ಮಾಸ ಪ್ರಾತಃ ಸ್ನಾನ ಮಾಡೋದ್ರಿಂದ ಅಲ್ಲಿ ಮಾಧವನ್ಗೆ ಭಕ್ತಿ ಪ್ರಾಪ್ತಿ ಆಗುತ್ತೆ ಅಂತ ಇದೆ. ದತ್ತಾತ್ರೇಯ ಹೇಳೋದು ವ್ರತ ದಾನ ತಪಸ್ಯ ಆದಿ ದ್ವಾರ ಶ್ರೀಹರಿ ಯಾವ ಪ್ರಕಾರ ಪ್ರಸನ್ನ ಆಗೋದಿಲ್ವೋ, ಯಾವ ಪ್ರಕಾರ ಮಾಘ ಮಾಸದಲ್ಲಿ ಪ್ರಾತಃ ಸ್ನಾನ ಮಾಡೋದ್ರಿಂದ ಪ್ರಸನ್ನನಾಗ್ತಾನೆ. ಶ್ರೇಷ್ಠ ಮುನಿಗಣ ಪ್ರಾತಃ ಕಾಲ ಸ್ನಾನ ಆದಿ ಕೃತ್ಯ ಮಾಡಿ ಆನಂದದಿಂದ ಪ್ರಯಾಗ ತೀರ್ಥದಲ್ಲಿ ಅಧಿಷ್ಠಾತೃ ದೇವತ ಶ್ರೀ ಮಾಧವನ ಸಮೀಪ ಹೋಗಿ ತಮ್ಮನ್ನ ಕೃತಾರ್ಥ ಅಂತ ತಿಳ್ಕೊಳ್ತಾ ಇದ್ರು. ಅವಾಗ ಹೇಳ್ತಾಳೆ, ಹೇ ಮಾತಾ ಉತ್ತರೆ, ಆ ಸಮಯದಲ್ಲಿ ಪ್ರಯಾಗದ ದಶಾಶ್ವಮೇಧ ಘಾಟಲ್ಲಿ ಒಬ್ಬ ಶ್ರೇಷ್ಠ ಬ್ರಾಹ್ಮಣ, ಅಸೀಮ ಸಂಪತ್ತಿಶಾಲಿ ಭಗವದ್ಭಕ್ತಿನಲ್ಲಿ ತತ್ಪರ ಒಬ್ಬ ಶ್ರೇಷ್ಠ ಬ್ರಾಹ್ಮಣ, ಅವನು ಬ್ರಾಹ್ಮಣರಿಗೆ ಭೋಜನ ಮಾಡೋ ಇಚ್ಛೆಯಿಂದ ತನ್ನ ಪರಿಜನರ ಜೊತೆಯಲ್ಲಿ ಅಲ್ಲಿಗೆ ಬಂದಿರ್ತಾನೆ. ಉದಾರ ಚಿತ್ತ ಶ್ರೇಷ್ಠ ಬ್ರಾಹ್ಮಣ ನಾನಾ ಪ್ರಕಾರದ ಉತ್ಕೃಷ್ಟ ಸ್ವಾದಿಷ್ಟ ಖಾದ್ಯ ಸಾಮಗ್ರಿಗಳನ್ನು ತಯಾರಿ ಮಾಡಿರ್ತಾನೆ. ಹಾಗೂ ಸರ್ವಪ್ರಥಮ ಪ್ರಾತಃ ಸ್ನಾನ ಹಾಗೂ ನಿತ್ಯಕ್ರಿಯೆ ಮಾಡಿಕೊಂಡು ಆಮೇಲೆ ಒಂದು ದೊಡ್ಡ ಸ್ಥಾನದಲ್ಲಿ ಒಂದು ಸುಂದರ ವೇದಿಕೆ ತಯಾರಿ ಮಾಡಿ ತನ್ನ ಕೈಯಿಂದಾನೆ ತಾನೇ ಗೂಡಿಸಿ ಆ ಸ್ಥಾನದ ಶುದ್ಧ ಮಾಡಿ ಗೋಮಯ ಲೇಪನ ಮಾಡಿ ಸೂರ್ಯ ತಾಪದಿಂದ ರಕ್ಷಣೆ ಮಾಡೋದಕ್ಕೆ ಒಂದು ಕೊಡೆ ತರ ಇಟ್ಟಿರ್ತಾನೆ. ಆ ಸಮಯದಲ್ಲಿ ಪ್ರಯಾಗ ತೀರ್ಥದ ದಶಾಶ್ವಮೇಧ ತುಂಬಾ ಫೇಮಸ್ ಅದು. ಅಶ್ವಮೇಧ ಇರುವಂತ ಆಕ್ಚುಲಿ ನಿಜವಾದ ಅಶ್ವಮೇಧ ಅಂದ್ರೆ ನಮ್ಮ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಭಗವಂತನಲ್ಲಿ ಅರ್ಪಣೆ ಮಾಡೋದು ಅಂತ. ಆ ಬ್ರಾಹ್ಮಣ ದೀನ ದರಿದ್ರ ಹಾಗೂ ಹಸಿವಿನಿಂದ ಪೀಡಿತ ಅವ್ರಿಗೆ ಯಥಾಯೋಗ್ಯ ಭೋಜನ ಮಾಡಿಸಿ ಪ್ರಸನ್ನ ಮಾಡ್ದ ಅವ್ರನ್ನೆಲ್ಲ. ತತ್ಪಶ್ಚಾತ್ ನಾಯಿ ಬೇರೆ ಪ್ರಾಣಿಗಳಿಗೆ ಪಕ್ಷಿ ಯಥಾಯೋಗ ಭೋಜನ ಮಾಡಿಸ್ತಾ. ಈ ಪ್ರಕಾರ ಪ್ರಾಣಿಗಳಿಗೆಲ್ಲ ತೃಪ್ತಿಪಡಿಸಿ ಸಾಧುಗಳಿಗೆ ದ್ವಾರ ಉಪದೇಶ ಪ್ರಾಪ್ತಿ ಮಾಡಿಕೊಂಡು ತಾನು ಸಪರಿಕರ ಅತ್ಯಧಿಕ ಆನಂದ ಪೂರ್ವಕ ಎಲ್ಲರ ಅವಶೇಷ ಮಿಕ್ಕಿರೋ ಪ್ರಸಾದನ ಅಮೃತ ಸಮಾನ ಅಂತ ತಿಳ್ಕೊಂಡು ಭೋಜನ ಮಾಡ್ತಾನೆ. ಅದಾದ್ಮೇಲೆ ಸಾಲಿಗ್ರಾಮ ಶ್ರೀಕೃಷ್ಣನ ಸಮ್ಮುಖ ಉಪಸ್ಥಿತ ಆಗಿ ಕೈ ಜೋಡಿಸ್ಕೊಂಡು ಅವನ ಸಮಸ್ತ ಕರ್ಮ ಫಲಗಳ ಪ್ರಭುವಿನ ಶ್ರೀ ಚರಣ ಕಮಲದಲ್ಲಿ ಸಮರ್ಪಿತ ಮಾಡ್ತಾನೆ. ಅದಾದ್ಮೇಲೆ ಆ ಬ್ರಾಹ್ಮಣ ಶಾಲಿಗ್ರಾಮ ಭಗವಂತನ ಸಿಂಹಾಸನದ ಮೇಲೆ ಸ್ಥಾಪಿತ ಮಾಡಿ ತನ್ನ ಮನೆಗೆ ವಾಪಸ್ ಹೋಗ್ಲಿಕ್ಕೆ ತಯಾರಿ ಮಾಡ್ಕೊಳ್ತಾನೆ. ಆ ಸಮಯ ನಾರದ ಮುನಿ ದೂರದಿಂದಾನೆ ಆ ಬ್ರಾಹ್ಮಣ ನೋಡ್ಬಿಟ್ಟು ಹೇಳ್ತಾನೆ,
ಹಾ, ಓಡಿ ಬಂದು ಹೇಳ್ತಾನೆ ನಾರದಮುನಿ. ಇದೆಲ್ಲ ನೋಡ್ಬಿಟ್ಟು ಓಡ್ ಬಂದು ಹೇಳ್ತಾನೆ ನಾರದಮುನಿ, ಓ ಮಹಾಶಯ, ಮಹಾಶಯ, ನೀನು ವಿಷ್ಣುವಿಗೆ, ಮಹಾವಿಷ್ಣುವಿಗೆ ತುಂಬಾ ಪ್ರಿಯನಾಗಿದೀಯ ನೀನು, ಆ ಅಂತೇಳಿ ಹತ್ರ ಆ, ಬರ್ತಾರೆ ಆ ಬ್ರಾಹ್ಮಣ ಹತ್ರ. ನೀನು ಮಹಾವಿಷ್ಣುವಿಗೆ ಪ್ರಿಯ. ಆಗ ಭಗವದ್ಭಕ್ತಿ ಲಂಪಟ ಶ್ರೀ ನಾರದ ಕೃಷ್ಣನ ಪರಮೋತ್ಕೃಷ್ಟ ಕೃಪಾಪಾತ್ರಗಳನ್ನ ಲೋಕವಿಖ್ಯಾತ ಮಾಡೋದಿಕ್ಕೋಸ್ಕರ ಅವನು ಈ ಶ್ರೇಷ್ಠ ಬ್ರಾಹ್ಮಣ ಹತ್ರ ಬಂದು ಹೇಳ್ತಾನೆ. ನಾರದ ಮುನಿ ಗುರು ಏನು ಲಾಸ್ಟ್ ಟೈಮ್ ಹೇಳಿದ್ವಲ್ಲ, ಈ ಭಗವಂತನ ಈ ಕೃಷ್ಣ ಪರಮೋತ್ಕೃಷ್ಟ ಕೃಪಾ ಪಾತ್ರ ಯಾರು, ಅವನ ಲೋಕವಿಖ್ಯಾತ ಮಾಡೋದಿಕ್ಕೆ ಕಾರಣ ಇಲ್ಲ, ಅವನ ಗುರು ಯಾರು. ಅದಕ್ಕೆ ಈ ಬ್ರಾಹ್ಮಣ ಹತ್ರ ಬಂದು ಹೇಳ್ತಾನೆ, ಹೇ ಮಹಾಶಯ, ಓ ನೀನೇ ಮಹಾವಿಷ್ಣುವಿಗೆ ತುಂಬಾ ಪ್ರಿಯ. ಇದನ್ನ ಯಾಕೆ ಹೇಳ್ದ ಅಂತ ಹೇಳಿದ್ರೆ ನಾರದಮುನಿ, ಆ ಕೃಷ್ಣನಿಗೆ ಪರಮೋತ್ಕೃಷ್ಟ ಕೃಪಾ ಪಾತ್ರಗಳು ಲೋಕ ಸಮಾಜದಲ್ಲಿ ವಿಖ್ಯಾತ ಮಾಡೋದಕ್ಕೋಸ್ಕರ ಆತರ ಹೇಳ್ದ. ಈಗ ಶ್ರೀಕೃಷ್ಣನ ಎಲ್ಲ ಕೃಪಾ ಪಾತ್ರಗಳ ಮೂಲದಲ್ಲಿ ಮೂಲ ಜನಂ ಅಂದ್ರೆ ಶಬ್ದದಿಂದ ಒಂದು ಜಾತಿಯ ಅಂತ ಹೇಳ್ಕೊಳ್ತಾರೆ. ಅಥವಾ ರಾಧಿಕಾ ಈ ಕೃಷ್ಣನಿಗೆ ಸರ್ವೋತ್ತಮ ಕೃಪಾ ಪಾತ್ರಿ, ಇದು ನಾರದ ಮುನಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಲೋಕ ಸಮಾಜದಲ್ಲಿ ಸ್ಪಷ್ಟ ರೂಪದಲ್ಲಿ ಅದನ್ನ ವಿಖ್ಯಾತ ಮಾಡೋದಿಕ್ಕೆ ಅದಕ್ಕೋಸ್ಕರ ಈ ವಚನ ಹೇಳ್ತಾ ಇದ್ದಾರೆ. ವಿಶೇಷತಃ ಶ್ರೀ ನಾರದ ಸ್ವಯಂ ಭಕ್ತಿ ಲಂಪಟ, ಅಂದ್ರೆ ಮಧುರ ಭಕ್ತಿ ರಸದಲ್ಲಿ ಪಾನ ಮಾಡೋದ್ರಲ್ಲಿ ಆಸಕ್ತನಾಗಿರ್ತಾನೆ. ಅದಕ್ಕೆ ಅವನ ಹೃದಯದಲ್ಲಿ ಆ ವಾಸನೆ ಉದಿತವಾಗುತ್ತದೆ. ನಾರದ ಮುನಿಗೆ ಗೊತ್ತು ಶ್ರೀ ರಾಧಾಜಿನೇ ಸರ್ವೋತ್ಕೃಷ್ಟ, ಆದ್ರೆ ಜನಕ್ಕೆ ಯಾಕೆ ಗೊತ್ತಾಗೋದು. ಅದಕ್ಕೇನೆ ಈಗ ನಿಮ್ಗೆ ನಮ್ ಸೌತ್ ಇಂಡಿಯಾದಲ್ಲಿ ಒಂದು ಉದಾಹರಣೆ ತಪ್ಪಿಸ್ಕೊಳ್ಬಾರ್ದು. ಈಗ ತಿರುಪ್ತಿಗೆ ಹೋಗ್ತಾರೆ ಇಲ್ಲಿಂದ, ಇವಾಗ ಹೇಳ್ತಾ ಇದ್ವಲ್ಲ ಸಕಾಮ ನಿಷ್ಕಾಮ. ಸಕಾಮ ಅಂದ್ರೆ ಏನು, ತಿರುಪ್ತಿಗೆ ನಡ್ಕೊಂಡು ಹೋಗ್ತಾರೆ ಪಾದಯಾತ್ರೆ. ತಪ್ಪು ತಿಳ್ಕೊಳ್ಬೇಕು, ನಡ್ಕೊಂಡು ಹೋಗ್ತಾರೆ, ಸಾಮಾನ್ಯ ಅಲ್ಲ, ಅದು ಸಾಮಾನ್ಯ ಅಲ್ಲ, ಅವರು ಮಹಾ ಜನನೇ. ಆಮೇಲೆ ನಮ್ಮ ಮಠಕ್ಕೂ ಇಲ್ಲಿ ಬರ್ತಾರೆ ಸುಮಾರು ಜನ, ನಡ್ಕೊಂಡು ಹೋಗ್ತಾರೆ. ಇಲ್ಲಿ ಬಂದ್ಮೇಲೆ ಸುಮಾರು ಜನ ಪರಿವರ್ತನೆ ಆಗಿದ್ದಾರೆ, ಎಲ್ಲ ಏಕಾದಶಿ ಮಾಡ್ತಾರೆ, ನಾಮ ಜಪನೂ ಮಾಡ್ತಾರೆ ಸುಮಾರು ಜನ. ಕೆಲವರು ನಿರ್ಜಾಲನೂ ಮಾಡೋರಿದ್ದಾರೆ, ತುಂಬಾ ಅನುಭವ ಪಡ್ಕೊಂಡಿದ್ದಾರೆ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಆಮೇಲೆ ತಿರುಪ್ತಿಗೆ ಹೊಟ್ಟು ಬೆಟ್ಟ ಹತ್ತಾರೆ. ಬೆಟ್ಟ ಹತ್ಬಿಟ್ಟು ಮೇಲೆ ಹೋಗ್ಬಿಟ್ಟು ಶ್ರೀನಿವಾಸನಿಗೆ ಹೇಳ್ತಾರೆ, ಶ್ರೀನಿವಾಸ ನನಗೆ ಇದು ಬೇಕು, ಇದು ಬೇಕು, ಇದು ಬೇಕು. ಒಂದು ಸ್ಲಿಪ್ ತೋರಿಸ್ತಾರೆ. 1 2 3 4 5 6 7, ಅದು ಎಷ್ಟಿರುತ್ತಾ ಏನೋ. ಈಗ ಶ್ರೀನಿವಾಸ ಕೊಡ್ತಾನೆ, ಅದಕ್ಕೆ ಜನ ಹೋಗ್ತಾರೆ. ಇಲ್ಲಿ ಯಾರು ಹೋಗ್ತಾರೆ, ಹೌದಾ? ಅಯ್ಯೋ ಶ್ರೀನಿವಾಸ ಬೆಂಗಳೂರಿಂದ ನಡ್ಕೊಂಬಂದೆ, ಬೆಟ್ಟ ಹತ್ತಿದೆ, ನನಗೆ ಇದು ಬೇಕಪ್ಪ, ಇದು ಬೇಕಪ್ಪ, ಇದು ಬೇಕು. ಆಯ್ತು, ಕೊಡ್ತಾನೆ. ಆದ್ರೆ ಕೋಟ್ಯಾಂತರ ಜನದಲ್ಲಿ ಎಷ್ಟು ಜನ ಹೋಗ್ತಾರೆ ತಿರುಪ್ತಿಗೆ? ಹೋಗ್ಬಿಟ್ಟು, ಅಪ್ಪ ಶ್ರೀನಿವಾಸ, ನಿನಗೆ ನಾನು ಏನು ಮಾಡಿದ್ರೆ ಸಂತುಷ್ಟಿ ಆಗುತ್ತಪ್ಪ ಸ್ವಾಮಿ, ನೀನು 24 ಗಂಟೆನಲ್ಲಿ 23 ಗಂಟೆ ನಿಂತಿದೀಯಲ್ಲಯ್ಯ, ನೀನು ಊಟ ತಿಂಡಿ ಹಾಗೆ, ನಿನ್ಗೆ ನಿದ್ದೆ ಹೇಗೆ, ನಿನ್ನ ಪರಿಸ್ಥಿತಿ ಏನು, ನಿನ್ಗೆ ನಾನು ಏನು ಮಾಡಿದ್ರೆ ಸಂತೋಷ ಆಗುತ್ತೆ ಅಂತ ಕೇಳೋರು ಎಷ್ಟು ಜನ ಹೋಗ್ತಾರೆ?
ಅಲ್ಲಿ ಶ್ರೀನಿವಾಸಂದು ಏನಪ್ಪ 23 ಗಂಟೆ ನಿಂತಿರ್ತಾನೆ. ಅರ್ಧ ಗಂಟೆ ರೆಸ್ಟ್. ಈಗ ನಾವು ಒಂದು ಜಾಗದಲ್ಲಿ 1 ಗಂಟೆ ನಿಂತಿರಕ್ ಸಾಧ್ಯ ಇದೆಯಾ? ತಲೆ ತಿರುಗಿ ಬೀಳ್ತೀವಿ. ಈಗ ಅವನ ಪರಿಸ್ಥಿತಿ. ಸೊ ಇದು ಆಮೇಲೆ ಕೇಳಿದ್ರೆ, ಇಲ್ಲ ರೀ ನಾನು ಶ್ರೀನಿವಾಸನ್ ಭಕ್ತ, ವೆಂಕಟೇಶನ್ ಭಕ್ತ, ನಾನು ಅವನ್ನ ಪಾರ್ಟ್ನರ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಪಾರ್ಟ್ನರ್ ಅಂದ್ರೆ ಇವರು ಅವನ ರೆಲಿಗೇಟ್ ಮಾಡ್ಬಿಟ್ರು ಒಬ್ಬ ಪಾರ್ಟ್ನರ್ ತರ. ಸೊ ಈ ರೀತಿ ಇದು ಕೇಳಿದ್ರೆ ನಾನು ವೆಂಕಟೇಶನ್ ಭಕ್ತ ಅಂತಾರೆ. ನೀವೇ ಯೋಚನೆ ಮಾಡಿ, ಅವನ ದೃಷ್ಟಿಯಿಂದ ಅವನ ಭಕ್ತ ಅನ್ಕೊಳ್ತಾನೆ. ಆದ್ರೆ ಒಂದು ರೀತಿಯಿಂದ ನೋಡಿದ್ರೆ ಇದು ಭಕ್ತಿನ ಅಂತ ಪ್ರಶ್ನೆ ಬರುತ್ತೆ. ಭಕ್ತಿ ಅಂದ್ರೆ ಏನು? ಅದಕ್ಕೆ ರೂಪ ಗೋಸ್ವಾಮಿ ಅನ್ಯ ಅಭಿಲಾಷಿತ ಶೂನ್ಯ ಜ್ಞಾನ ಕರ್ಮಾದಿ ಅನಾವೃತ ಅನುಕೂಲೇನ ಕೃಷ್ಣಾನುಶೀಲನ ಭಕ್ತಿ. ಅವನಿಗೆ ಅನುಕೂಲವಾಗಿರುತ್ತೆ. ಇದು ಅಂತರಂಗಕ. ಇದು ಬಹಿರ್ದು ಏನಂದ್ರೆ ಅನ್ಯಾಭಿಲಾಷಿತ, ಇನ್ಯಾವ ಅಭಿಲಾಷೆ ಜ್ಞಾನ ಕರ್ಮದಿಂದ ಅದು ಮುಚ್ಕೊಂಡಿರೋ ಭಾಗ. ಜ್ಞಾನ ಕರ್ಮ ಅಂದ್ರೆ ಸಕಾಮ ಇದೆಲ್ಲ. ಆಮೇಲೆ ಜ್ಞಾನ ಕರ್ಮ. ಜ್ಞಾನ ಅಂದ್ರೆ ಏನು? ಯಾವ ತರ ಜ್ಞಾನ? ನಾನು ಅವನಿಗೆ ಸುಮಾರು ಜನ ತಿರ್ತಿಗೋಗ್ಬಿಟ್ಟು ಬರ್ತಾರೆ. ಆಮೇಲೆ ಹೇಳ್ತಾರೆ, ಇಲ್ಲ ಭಗವಂತನಿಗೆ ರೂಪ ಇಲ್ಲ. ಅಲ್ಲಪ್ಪ, ರೂಪ ಇಲ್ಲ ಅಂದ್ರೆ ನೀನು ಅಲ್ಲಿಗೆ ಯಾಕೆ ಹೋದೆ? ತೃಪ್ತಿಗೆ ಯಾಕೆ ಹೋದೆ? ರೂಪ ಇಲ್ಲ ಅಂದ್ರೆ ಅದ್ರ ಮ್ಯಾಗ ಅನುಭವ ಆಗುತ್ತೆ. ಎಲ್ಲಕ್ಕೂ ರೂಪ ಇದೆ, ಅವನ್ ಮಾತ್ರ ರೂಪ ಇಲ್ಲ. ಅಂತವ್ರಿಗೆ ಏನ್ ಮಾಡ್ತಾನೆ ಭಗವಂತ? ತಾಮ್ ಮಾಂ ಪ್ರಪದ ತಾಮ್ ತದೈವ ಭಜಾಮ್ಯ. ನನಗೆ ನೀನು ರೂಪ ಇಲ್ಲ ಅಂದ್ರೆ ನಿನ್ಗೂ ರೂಪ ಇದ್ರೆ ಮಾಡ್ತೀನಿ. ಯಾಕಂದ್ರೆ ನಾನೇ ಎಲ್ಲಕ್ಕೂ ಮೂಲ. ನನಗೆ ರೂಪ ಇಲ್ಲ ಅಂದ್ರೆ ನಿನ್ಗೆ ಎಲ್ಲಿ ರೂಪ ಇರುತ್ತೆ? ಸೊ ಅದಕ್ಕೆ ಇದು ಬರುತ್ತೆ, ಭಾಗವತಾಮೃತ ಮುಂದೆ ಆಗುತ್ತೆ. ಈಗ ಆಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊಂಡು ಹೋಗೋರಿಗೆ ಅಲ್ಲೇನಾಗುತ್ತೆ? ರೂಪ ಇಲ್ಲ ಅಂದವ್ರಿಗೆ ಅಲ್ಲಿ ಒಂಥರ ಲೈಟ್ ಇದ್ದಾಗಿರುತ್ತೆ. ಅಲ್ಲೋಗ್ಬಿಟ್ಟು ಈಗ ಕೆಲವು ಸಮಯ ಮಳೆಗಾಲದಲ್ಲಿ ಈ ಹುಳುಗಳು ಲೈಟ್ ಹತ್ರ ಹೋಗಿ ಬಿದ್ದಿರುತ್ತೆ ನೋಡಿ ಕೆಳಗಡೆ. ಬೆಳಿಗ್ಗೆ ಆಗೋಷ್ಟರಲ್ಲಿ ಯಾವ್ದು ಪತ್ತೆ ಇರಲ್ಲ. ಸೊ ಒಂದ್ಸಾರಿ ಹಾಗೆ ಆಯ್ತು. ಏನಂದ್ರೆ ಅಯೋಧ್ಯದಲ್ಲಿದ್ದೆ. ಅಯೋಧ್ಯ ಈ ಅಂದ್ರೆ ಈ ದೇವಸ್ಥಾನ ಆಗೋಕ್ ಮುಂಚೆ 3 ದಿವಸದಲ್ಲಿ ಅದನ್ನ ಬೀಳಿಸ್ತಾ ಇದ್ರು. 3 ದಿವಸಕ್ಕೆ ಮುಂಚೆ ಅಲ್ಲಿದ್ದೆ ನಾನು. ಯಾವ ಟ್ರೈನ್ ಎಲ್ಲ ಲಾಸ್ಟ್ ಇದು ಕಟ್ ಮಾಡ್ಬಿಟ್ಟಿದ್ರು. ಲಾಸ್ಟ್ ಟ್ರೈನ್ ಇತ್ತು. ಇನ್ನೇನಪ್ಪ ಇಲ್ಲಿ ಏನ್ ಮಾಡೋದು ಅಂತ ಹೇಳಿ ಆವಾಗ ರಾತ್ರಿ 12 ಗಂಟೆ ಸಮಯ ಆಚೆ ಹೋಗ್ತಾ ಆವಾಗ ನೋಡಿದ ಒಂದು ದೃಶ್ಯ ಇವತ್ತು ನೆನಪಿದೆ. ಏನು ಹುಳುಗಳೆಲ್ಲಾನು ಲೈಟ್ ಹತ್ರ ಬೀಳ್ತಾ ಇದೆ. ಹಾಗೆ ಯಾಕಂದ್ರೆ ರೂಪ ಇಲ್ಲ ಅಂತೀವಿ, ಏನೋ ಲೈಟ್ ಅಂದ್ಬಿಡ್ತೀವಿ. ಸೊ ಅಲ್ಲೋಗಿ ಬಿದ್ದು ಬಿಡುತ್ತೆ. ಹಾಗೇನೆ ಈ ಮಾಯಾವಾದಿಗಳೆಲ್ಲಾನು ಹಾಗೇನೆ ಅಲ್ಲೋಗಿ ಬಿದ್ದು ಬಿಡ್ತಾರೆ. ಕೊನೆಗೆ ಅವ್ರು ಉದ್ಧಾರ ಹೇಗೆ? ಇಲ್ಲಿಂದ ಹೋಗ್ತಾರಲ್ಲ, ಇದೆಲ್ಲ ಬರುತ್ತೆ ಭಾಗವತ. ಹೇಗೆ ಈ ಸೆಕೆಂಡ್ ಕ್ಯಾಂಟೋನಲ್ಲಿ ಬರುತ್ತೆ. ಗೋಪಕುಮಾರ ಹೋಗ್ತಿದ್ದಾಗ ಅಲ್ಲಿ ಅವ್ರು ನೋಡ್ತಾನೆ, ಮೂರ್ಛೆಯಲ್ಲಿ ಇರ್ತಾರೆ. ಮೂರ್ಛೆ ಅಂದ್ರೆ ಏನು? ಬದುಕಿದಾರ ಸತ್ತಿದಾರ. ಈಗ ಡಾಕ್ಟರ್ ಆಪರೇಷನ್ ಮಾಡಕ್ ಮುಂಚೆ ಅನಸ್ತೇಶಿಯಾ ಕೊಡ್ತಾರೆ. ಅನಸ್ತೇಶಿಯಾ ಕೊಟ್ಟಾಗ ಅವ್ರಿಗೆ ನೋವು ಏನು ಗೊತ್ತಾಗಲ್ಲ. ಆದ್ರೂ ಅವರು ಬದುಕಿದಾರ ಸತ್ತಿದಾರ ಎರಡೂ ಇಲ್ವಲ್ಲ, ಆ ರೀತಿ ಆ ಸ್ಟೇಜ್. ಸೊ ಯಾಕಂದ್ರೆ ನೀವು ಆತ್ಮನ ನೀವು ನಾಶ ಮಾಡಕ್ ಆಗಲ್ಲ. ಆ ತರ ಆಗ್ಬಿಡುತ್ತೆ. ಸೇವನೂ ಇಲ್ಲ, ಆನಂದನೂ ಇಲ್ಲ. ಸೊ ಅವ್ರ ಮೇಲೆ ಕೃಪೆ ಮಾಡ್ತಾನೆ.
ಭಗವಂತ ಇವನು ಉದ್ಧಾರ ಮಾಡಯ್ಯ, ಉದ್ಧಾರ ಮಾಡು. ವೈಷ್ಣವ ಕೃಪೆಯಲ್ಲಿ ನೋಡಿ ಹೇಗೆ ಅವಾಗ ಏನಾಯ್ತು, ಭಗವಂತ ಅವನಿಗೆ ಇಚ್ಛೆ ಇಲ್ಲ ಅಂದ್ರೂ ಭಕ್ತರ ಇಚ್ಛೆ ಪೂರ್ಣ ಮಾಡ್ಬೇಕು ಆಯ್ತು ಅಂತ ಹೇಳಿ ಅವನ್ನ. ಆಮೇಲೆ ಭಗವಂತನ ಶುದ್ಧ ಭಕ್ತರ ಕರುಣೆ ಅವರ ನೋಡಿದ್ಮೇಲೆ, ಅವರ ನೋಡಿದ ತಕ್ಷಣನೇ ಅವನ ಪಾಪ ಎಲ್ಲಾನು ಹೊರಟೋಗಿರುತ್ತೆ. ಆಮೇಲೆ ಚೇತನ ಬಂದು ಅವ್ರು ತಿರ್ಗಾ ಈ ಭೂಮಿಗೆ ಬಂದು ತಿರ್ಗಾ ಶುದ್ಧ ಭಕ್ತಿನಲ್ಲಿ ಹಿಡಿತಾರೆ. ಶುದ್ಧ ಭಕ್ತಿ ಹಿಡಿದು ತಿರ್ಗಾ ವೈಷ್ಣವರಾಗಿ ತಿರ್ಗಾ ಹೊರಟೋಗ್ತಾರೆ. ಸೊ ಹೇಗೆ ಇದು ಶುದ್ಧ ಭಕ್ತರ ಸಂಘದಿಂದ ನಮ್ಮ ಹೃದಯದಲ್ಲಿರೋ ಸಂಶಯಗಳೆಲ್ಲ ದೂರ ಆಗುತ್ತೆ. ಆಮೇಲೆ ಕಪಟತೆ ದೂರ ಹೊರಟೋಗುತ್ತೆ. ನಮಗೆ ಭಕ್ತಿ ಮಾಡಬೇಕು ಅನ್ನೋದು ಒಂದು ಶಕ್ತಿ ಉದ್ಭವ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಇದೆಲ್ಲಾನು ಬರುತ್ತೆ. ಆಮೇಲೆ ಈಗ ನಾರ್ಮನಿಗೆ ಗೊತ್ತು, ಆದ್ರೆ ಈಗ ಯಾಕೆ ಹೇಳ್ತಾ ಇದ್ದೀನಂದ್ರೆ, ಶುದ್ಧ ಭಕ್ತಿ ಅಂತ ಜನ ಯಾವನ್ನ ಈ ಸಕಾಮನ ಶುದ್ಧ ಭಕ್ತಿ ಅನ್ಕೊಂಡ್ಬಿಟ್ಟಿದ್ದಾರೆ. ಈಗ ತಿರ್ತಿ ಉದಾಹರಣೆ ಹೇಳಿದ ಅಂದ್ರೆ ನಾನ್ ಭಕ್ತರ ಅಲ್ಲಪ್ಪ ಈ ತರ ಹೇಳಿದ್ರೆ, ಅಲ್ಲ ವೆಂಕಟೇಶನ್ ಪರಿಸ್ಥಿತಿ ಏನಯ್ಯ, ನಿನ್ನ ಪರಿಸ್ಥಿತಿ ಬಗ್ಗೆ ನೀನ್ ಯೋಚನೆ ಮಾಡ್ತಾ ಇದೀಯ. ಭಗವಂತನ ಅವನ ಸ್ಥಿತಿ ಏನು ಇಲ್ಲ ರೀ, ಅವನ್ ಭಗವಂತ ಅವನಿಗೇನ್ರಿ, ಅವನ್ಗೆ ಯಾಕ್ರಿ ನಿದ್ದೆ ಬೇಕು? ಅಂದ್ರೆ ನಮ್ಗೆ ಸಂಬಂಧ ಇದೆಯಾ? ಯಾವ ರೀತಿ ಸಂಬಂಧ ಇದೆ? ಈಗ ಒಂದ್ ಮಗು ಇದೆ ಅಂತ ಇಟ್ಕೊಳ್ಳಿ ಮನೆಯಲ್ಲಿ. ಮಗುಗೆ ನೀವು ಏನೋ ಸಂಬಂಧ ಇರುತ್ತೆ, ತಂದೆನೋ ಅಣ್ಣನೋ ತಮ್ಮನೋ ಮೊಮ್ಮಗನೋ ಮೊಮ್ಮಗಳು, ಏನೋ ಒಂದ್ ರೀತಿನಲ್ಲಿ ಸಂಬಂಧ ಇರುತ್ತೆ. ನೀವು ಆ ಮಗುಗೆ ಏನಾದ್ರು ಸ್ವಲ್ಪ ತೊಂದರೆ ಆದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ? ಈ ಹೌದಪ್ಪ ಯಾಕೆ ಅಳ್ತಾ ಇದೀಯ? ನಾವು ಅಷ್ಟು ಇದ್ ಮಾಡ್ಕೊಳ್ತೀವಿ, ಯಾಕಂದ್ರೆ ಸಂಬಂಧ ಇರೋದ್ರಿಂದ. ಈಗ ಬೇರೆ ಮಕ್ಳು ಎಲ್ಲಾದ್ರೂ ದೂರದಲ್ಲಿ ಅಳ್ತಾ ಇದೆ ಅಂತ ಇಟ್ಕೊಳ್ಳಿ, ಅವ್ರ ಬಗ್ಗೆ ನಾವು ಕಾಳಜಿ ಮಾಡ್ತೀವೇನ? ಯಾವ್ದೋ ಅಳ್ತಾ ಇದೆ ನನ್ಗೇನಂತೆ, ಅರ್ಥ ಆಯ್ತಲ್ಲಪ್ಪ. ನಮ್ಗೇನ್ ಬೇಕೋ ಅದು ಅಳೋದ್ ನಿಲ್ಲಿಸ್ಬೇಕು. ಆ ಶಬ್ದ ನನಗೆ ಡಿಸ್ಟರ್ಬ್ ಮಾಡ್ತಾ ಇದೆ. ಯಾವ ಕಾರಣದಿಂದ ಆ ಮಗು ಅಳ್ತಾ ಇದೆ ಅದ್ರ ಬಗ್ಗೆ ಚಿಂತನೆ ಇಲ್ಲ, ಅದು ನಿಲ್ಲಿಸಬೇಕು. ಆ ಅಳು ನನಗೆ ಡಿಸ್ಟರ್ಬ್ ಮಾಡ್ತಾ ಇದೆ, ಈ ಬುದ್ಧಿ. ಸೊ ಅಂದ್ರೆ ಸಂಬಂಧ ಜ್ಞಾನ ಇಲ್ದಿರ ಇರೋದ್ರಿಂದ ಮಮತೆ ಇರಲ್ಲ, ಗೊತ್ತಾಯ್ತಲ್ಲ. ಈಗ ನಾವು ಹಾಗೇನೆ ತಿರುಪ್ತಿಗೆ ಹೋಗ್ತೀವಿ, ವೆಂಕಟೇಶ್ನಿಗೆ ಎಷ್ಟು ಕಷ್ಟ ಆಗ್ತಾ ಇದೆ ಅನ್ನೋದು ನಮ್ಗೆ ಅರಿವಾಗಬೇಕಾದರೆ ನಮಗೆ ಅವನಲ್ಲಿ ಸಂಬಂಧ ಇರಬೇಕು. ಸಂಬಂಧನ ಇಲ್ಲ ಅಂದ್ರೆ ಏನು? ನಾನು ಹೋಗ್ತೀನಿ, ನಾನು ಏನ್ ಕೊಟ್ಟಿದ್ದೀನಿ ಅವನ್ಗೆ? ಏನಯ್ಯ ನಾನು ಬೆಂಗಳೂರಿನಿಂದ ನಡ್ಕೊಂಡ್ ಬಂದಿದ್ದೆ, ಬೆಟ್ಟ ಹತ್ತಿದ್ದೀನಿ, ಅದಕ್ಕೆ ನೀನ್ ನಾನು ಇದು ಕೊಡ್ಲೇಬೇಕು ಅಂದ್ರೆ ಇದು ಬಿಸ್ನೆಸ್ ಆಯ್ತಾ ಇಲ್ಲಪ್ಪ ಹೇಳಿ? ಬಿಸ್ನೆಸ್ ಅಂದ್ರೆ ಏನೋ ಒಂದ್ ಅಂಗಡಿಗೆ ಹೋಗ್ತೀವಿ, ನಾವೇನ್ ಕೊಡ್ತೀವಿ? ₹1 ₹2 ಏನೋ ಕೊಡ್ತೀವಿ, ಅವನು ಏನೋ ಕೊಡ್ತಾನೆ. ಏನೋ ಒಂದು ವಸ್ತುಗೆ ಇನ್ನೊಂದು ವಸ್ತು ಇದು ಎಕ್ಸ್ಚೇಂಜ್, ಅಷ್ಟೇನೆ. ಎಕ್ಸ್ಚೇಂಜ್ ಬಿಸ್ನೆಸ್ ಆಯ್ತಲ್ಲ ಇದು. ಮತ್ತೆ ಇದು ಭಕ್ತಿ ಹಾಗೆ ಅನ್ಯ ಅಭಿಲಾಷಿತ ಜ್ಞಾನ ಕರ್ಮ ಅನುಕೂಲೇನ ಕೃಷ್ಣಾನುಕೂಲ ಭಕ್ತಿ ಉತ್ತಮ. ಅವನಿಗೆ ಸಂತುಷ್ಟಿ ಆಗಬೇಕು, ಅವನಿಗೆ ಅನುಕೂಲವಾಗಿರಬೇಕು. ಅವನು ಸಂತುಷ್ಟಿ ಆದ್ರೆ ನಮ್ಗೆ ಆಟೋಮ್ಯಾಟಿಕ್ ಆಗಿ ಸಂತುಷ್ಟಿ ಆಗುತ್ತೆ. ಈಗ ಮರ ಇದೆ, ಮರಕ್ಕೆ ನೀವು ನೀರ್ ಹಾಕ್ತೀವಿ, ಎಲೆ ಕೊಂಬೆ ಎಲ್ಲ ಇರುತ್ತೆ, ಹಣ್ಣು ಹೂವು ಎಲ್ಲ, ಅದು ಎಲ್ಲಕ್ಕೂ ನೀರ್ ಹಾಕ್ತೀನಿ ಅಂದ್ರೆ ಆಗುತ್ತಾ? ಅವು ಬಾಡೋಗುತ್ತೆ, ನರಳುತ್ತೆ.
ನೀವು ಅದಕ್ಕೆ ನೀರು ಹಾಕ್ತೀನಿ ಅಂದ್ರು ಎಲ್ಲಿ ಸಿಗುತ್ತೆ, ಅದು ಹೊಟ್ಟೋಗುತ್ತೆ. ಆದ್ರೆ ಬೇರ್ಗೆ ಹಾಕಿ ಟಕ್ಕನ ಆಶ್ಚರ್ಯ ಆಗುತ್ತೆ, ಎಷ್ಟು ಬೇಗ ಎಲ್ಲಾನು ಒಂಥರ ಪ್ರಫುಲ್ಲವಾಗುತ್ತೆ ಅಂದ್ರೆ ಆಶ್ಚರ್ಯ. ಅದು ಈ ಬೇಸಿಗೆನಲ್ಲಿ ಮಳೆ ಇಲ್ಲ. ಸೊ ಹಾಗೇನೆ ನಮ್ ಮೂಲ ಇದ್ರ ತಿಳ್ಕೊಂಡಿರಲ್ಲ. ಸಂಬಂಧ ಇರೋವತ್ತು ಸಂಬಂಧ ಇರಲ್ಲ. ಭಗವಂತನಿಗೆ ಯಾರು ಸಂಬಂಧ ಇದೆಯೋ ಅವರು ನಾವು ಸಂಬಂಧ ಮಾಡ್ಕೊಂಡ್ರೆ ಆವಾಗ ಅದು ಗೊತ್ತಾಗುತ್ತೆ, ನಮ್ಗೆ ಅರಿವಾಗುತ್ತೆ. ಸೊ ಇದು ಇಲ್ದಿರ ಇರೋದ್ರಿಂದ ಇದೇನು, ಇದು ಭಕ್ತಿನ? ಇದು ಭಕ್ತಿನೇ ಅಲ್ಲ ಇದು. ಶುದ್ಧ ಭಕ್ತಿ ಸಾಧ್ಯನಾ? ಸೊ ಆದ್ರೆ ನಾವು ತಿಳ್ಕೊಂಡಿರ್ತೀವಿ, ಎಲ್ಲಾ ಜನ ತಿಳ್ಕೊಂಡು, ಓ ಇದು ಭಕ್ತಿ ರೀ, ನಾನು ಭಕ್ತ ರೀ, ಏನ್ ಆಗಂತೀಯ, ಅವನ ಪಾರ್ಟ್ನರ್ ಮಾಡ್ಕೊಂಡಿದೀನಿ. ನನ್ಗೆ ಎಷ್ಟು ಪ್ರಾಫಿಟ್ ಬರ್ತೋ ಅದನ್ನ ಅರ್ಧ ಅವ್ನು ಕೊಟ್ಬಿಡ್ತೀನಿ, ಇಲ್ಲ 5% ಕೊಡ್ತೀನಿ ಅವ್ನಿಗೆ. ಆಕ್ಚುಲಿ ಎಲ್ಲ ನಾವು ಒಂದೇ ಆದ್ರೂ. ಸೊ ಈ ತರದ್ದು ತಪ್ಪು ತಿಳ್ಕೊಳ್ಬೇಡಿ, ತರ ಹೇಳ್ತಾ ಇದ್ದೀನಿ. ಸೊ ಇದು ಹಾಗೇನೆ ಇದು ಒಂದು ಲೆವೆಲ್ ಅಲ್ಲಿ. ಅದಕ್ಕೆ ನಾರದಮುನಿಗೆ ಗೊತ್ತು ಎಷ್ಟು ಕೃಪಾ ಸರ್ವೋತ್ತಮ ಕೃಪಾ ಪಾತ್ರಿ ಯಾರು ಕಾಣಲ್ಲ. ಆದ್ರೆ ಜನಕ್ಕೆ ಗೊತ್ತಾಗೋದಕ್ಕೋಸ್ಕರ ಈ ಒಂದು ಲೀಲೆ ಇಲ್ಲಿ ಸಾಧಾರಣ ಇದರಿಂದ ಹೋಗಿ ಕೊನೆಗೆ ತುಂಬಾ ಚೆನ್ನಾಗಿ. ಸೊ ಆವಾಗ ಏನ್ ಹೇಳ್ತಾನೆ ಬ್ರಾಹ್ಮಣ, ಈಗ ಬ್ರಾಹ್ಮಣ ಕುಲ ಶ್ರೇಷ್ಠ, ನೀವು ಕೃಷ್ಣನಿಗೆ ಪರಮ ಕೃಪಾ ಪಾತ್ರ. ಯಾಕಂದ್ರೆ ನೀವು ಸಮಸ್ತ ಪರಿವಾರ ವೈಭವ ಸಮೃದ್ಧ ಕಾರ್ಯದಲ್ಲಿ ಇದೀರಾ. ಸದ್ಧರ್ಮ, ಭಗವದ್ಭಕ್ತಿ ಲಕ್ಷಣ ಸದ್ಧರ್ಮ. ಈ ವಿಷಯದಲ್ಲಿ ಯಾವುದೇ ಪ್ರಕಾರ ಸಂದೇಹವಿಲ್ಲ. ಈ ಮಾತನ್ನ ನೀವು ರಹಸ್ಯವಾಗಿ ಇಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇದಕ್ಕೆ ನಾನು ಸಾಕ್ಷಾತ್ ದರ್ಶನ ಮಾಡಿದ್ದೀನಿ ಅಂತ ನಾರದಮುನಿ ಹೇಳ್ತಾರೆ. ನಾರದಮುನಿ ಮಾತನ್ನ ಕೇಳ್ಬಿಟ್ಟು ವಿಪ್ರ ಏನ್ ಹೇಳ್ತಾನೆ, ಲಜ್ಜಿತನಾಗಿ ಹೇಳ್ತಾನೆ, ಹೇ ಪ್ರಭು, ನೀವೇನ್ ಹೇಳ್ತಾ ಇದ್ದೀರಾ? ನೀವು ನನ್ನಲ್ಲಿ ಶ್ರೀಕೃಷ್ಣನ ಕೃಪಾ ಲಕ್ಷಣಗಳು ಏನ್ ನೋಡ್ತಾ ಇದ್ದೀರಾ? ನೀವೇನ್ ನನಗೆ ಏನ್ ಹೇಳಿದ್ರ ಅದಕ್ಕೆ ನಾನು ಯೋಗ್ಯ ಪಾತ್ರನಲ್ಲ. ನಾವು ದಾನದ ಮಾತು ಬಂತು ಅಂದ್ರೆ ನಾನು ಯಾವ ದಾನ ಮಾಡೋದು ಸಮರ್ಥನಾಗಿದ್ದೀನಿ? ನನ್ನ ವೈಭವ ಏನಿದೆ? ನನ್ನಲ್ಲಿ ಭಗವದ್ಭಕ್ತಿ ಎಲ್ಲಿದೆ? ಇದು ಯಾಕೆ ಹೇಳ್ತಾನಂದ್ರೆ ಅವನಿಗೆ ಒಂದು ಅನುಭವ ಇದೆ. ಏನಂದ್ರೆ ಅದೇ ಹೇಳ್ತಾನೆ ನೋಡಿ, ಆದ್ರೆ ದಕ್ಷಿಣ ದೇಶದಲ್ಲಿ ಒಬ್ಬ ಮಹಾರಾಜ ವಿರಾಜಮಾನನಾಗಿದ್ದಾನೆ. ಅವನು ಕೃಷ್ಣನಿಗೆ ಯಥಾರ್ಥ ಕೃಪಾ ಪಾತ್ರ. ಅವನ ರಾಜ್ಯದಲ್ಲಿ ಭಗವಂತನಿಗೆ ತುಂಬಾ ದೇವಸ್ಥಾನಗಳಿವೆ. ಅಲ್ಲಿ ಸರ್ವತ್ರ ಭಿಕ್ಷುಕ, ತೀರ್ಥಯಾತ್ರಿ ಎಲ್ಲ ವ್ಯಕ್ತಿಗಳಿಗೆ ಕೃಷ್ಣನಿಗೆ ನಿವೇದಿತ ಅನ್ನ ಭೋಜನ ಪ್ರಾಪ್ತಿ ಸರ್ವದಾ ಸಿಗುತ್ತೆ. ಆಮೇಲೆ ಸುಖವಾಗಿ ಭ್ರಮಣ ಮಾಡಬಹುದು. ಅಂತ ಹೇಳ್ತಾನೆ. ಒಬ್ಬ ರಾಜನ ಬಗ್ಗೆ ಹೇಳ್ತಾನೆ. ರಾಜ ತನ್ನ ಸರ್ವತ್ರನು ಅವನಿಗೆ ಭಗವಂತನಿಗೆ ಅರ್ಪಣೆ ಮಾಡ್ಕೊಂಡಿದ್ದಾನೆ. ಯಾವಾಗ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾನೆ, ಬೇರೆಯವ್ರಿಗೂ ಸೇವೆ ಮಾಡ್ತಾನೆ, ಭಕ್ತರಿಗೆಲ್ಲ. ಅವನು ನಿಜ ಕೃಪಾ ಪಾತ್ರ. ಅಷ್ಟು ದಾನ ಮಾಡ್ತಾ ಇದ್ದಾನೆ, ನಾನು ಎಲ್ಲಿ ಮಾಡ್ತಾ ಇದ್ದೀನಿ? ಸೊ ಹಾಗೆ ಬ್ರಾಹ್ಮಣ ಹೇಳ್ತಾನೆ.
ಆ ರಾಜಧಾನಿಯಲ್ಲಿ ಮಹಾರಾಜ ಸಚ್ಚಿದಾನಂದ ವಿಗ್ರಹ ಶ್ರೀ ಭಗವಂತನ ಆ, ಭಗವಂತ ಕೃಪಾ ಮಾಡಿ ಅಚಲ ಶ್ರೀ ವಿಗ್ರಹ ರೂಪದಲ್ಲಿ ಸಾಕ್ಷಾತ್ ವಿರಾಜಮಾನ ಆಗಿದ್ದಾನೆ. ಸೊ ಇದು ಸಾಕ್ಷಾತ್ ವಿರಾಜಮಾನಾಗಿದ್ದಾನೆ, ಶ್ರೀ ವಿಗ್ರಹ ಸ್ವರೂಪದಲ್ಲಿ ಸಾಕ್ಷಾತ್ ವಿರಾಜಮಾನ. ಇದ್ಯಾಗಂದ್ರೆ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡ್ತಾರೆ, ನೀವು ಆ ನೋಡಿ, ಮಹಾಪ್ರಭು 4 ಸಂಪ್ರದಾಯ ಇದೆ, ನಿಮ್ಗೆ ಗೊತ್ತಿದೆ. ಇದು ಇನ್ನೊಂದು ದಿವಸ 4 ವೈಷ್ಣವ ಸಂಪ್ರದಾಯ. ಇದರಲ್ಲಿ ಆ ಮಹಾಪ್ರಭು ಏನ್ ಮಾಡಿದ್ರು, 2 ಗುಣಗಳನ್ನ ಸ್ವೀಕಾರ ಮಾಡಿದ್ರು ಒಂದೊಂದು ಸಂಪ್ರದಾಯದಿಂದ. ಮಾಧ್ವ ಸಂಪ್ರದಾಯದಿಂದ ಏನ್ ಸ್ವೀಕಾರ ಮಾಡಿದ್ರು, ಕೇವಲ ಅದ್ವೈತ ನಿರಸನ, ಕೃಷ್ಣಮೂರ್ತಿ ನಿತ್ಯ ಜಾನಿ, ಆಹಾರ ಸೇವನೆ, ದ್ವಿತೀಯ ಸಹಜಾನ, ಅಂದ್ರೆ ಕೇವಲ ಅದ್ವೈತ, ಮಾಯವಾದ ಖಂಡನ, ಕೇವಲ ಅದ್ವೈತ ನಿರಸ, ಅದು ನಿಸ್ಸಾರ ಅಂತ, ಕೇವಲ ಅದ್ವೈತ ನಿಸ್ಸಾರ, ನಿತ್ಯ ಭೇದ, 5 ನಿತ್ಯ ಭೇದ. ಆಮೇಲೆ ಇನ್ನೊಂದು ಕೃಷ್ಣಮೂರ್ತಿ ನಿತ್ಯ ಜಾನಿ, ಕೃಷ್ಣಮೂರ್ತಿ ಅಲ್ಲಿ ಉಡುಪಿನಲ್ಲಿ ನಿತ್ಯ ಅಂದ್ರೆ ಅವನು ಸಾಕ್ಷಾತ್ ಅವನ ಸೇವೆ ಮಾಡ್ತಾರೆ. ಈ 2 ಗುಣನ ಮಾಧ್ವ ಸಂಪ್ರದಾಯದಿಂದ ಚೈತನ್ಯ ಮಹಾಪ್ರಭು ಸ್ವೀಕಾರ ಮಾಡಿ, ಮಾಯವಾದ ಖಂಡನ. ಆಮೇಲೆ ರಾಮಾನುಜ ಸಂಪ್ರದಾಯದಿಂದ ಅನನ್ಯ ಭಕ್ತಿ ಹಾಗೂ ಭಕ್ತರ ಸೇವಾ, ಈ 2 ವಸ್ತುನ ಸ್ವೀಕಾರ ಮಾಡಿ. ಅನನ್ಯ ಭಕ್ತಿ, ಅವರು ನಾರಾಯಣ, ಲಕ್ಷ್ಮೀ ನಾರಾಯಣ, ಇನ್ಯಾರು ಗಣೇಶ, ಶಿವ, ಅನನ್ಯ ಭಕ್ತಿ. ಆಮೇಲೆ ನೀವು ರಾಮಾನುಜ ನೀವು ಲೀಲೆ ನೋಡಿದ್ರೆ ಭಕ್ತರ ಸೇವಾ ಇದೆ, ಮುಖ್ಯ ಇದೆ. ಆಮೇಲೆ ವಿಷ್ಣು ಸ್ವಾಮಿ ಏನು, ತ್ವದೀಯ ಸರ್ವಸ್ವ ಭಾವ, ಅಂದ್ರೆ ಭಗವಂತ ಶ್ರೀಕೃಷ್ಣನೇ ನನ್ನ ಸರ್ವಸ್ವ, ಹಾಗೂ ರಾಗ ಮಾರ್ಗ ಸ್ವೀಕಾರ ಮಾಡಿ. ನಿಂಬಾದಿತ್ಯದಲ್ಲಿ ರಾಧಿಕಾಶ್ರಯ ಹಾಗೂ ಗೋಪಿ ಭಾವ, ಇದನ್ನ ಸ್ವೀಕಾರ ಮಾಡ್ತಾರೆ. 4 ಸಂಪ್ರದಾಯದಿಂದ 2. ಸೊ ಅದಕ್ಕೇನೆ ನಾವು ಭಗವಂತನ ನಿತ್ಯ ಅಂತ ಅನ್ಕೊಂಡು, ಈಗ ನಾವು ಈಗ ತಿರುಪ್ತಿಗೆ ಹೋಗ್ತೀನಿ, ನಿತ್ಯ ಅಂತಾನೆ ಹೋಗೋದು, ಆದ್ರೆ ಅದ್ರದ್ದು ಅಭಾಸದಿಂದ ಹೋಗ್ತಾ ಇದೀವಿ ಹೊರತು ನಿಜವಾಗ್ಲೂ ಅದನ್ನ ನಮ್ಗೆ ಮನದಟ್ಟಾಗಿಲ್ಲ. ಅವನು ಸಾಕ್ಷಾತ್ ಸಾಕ್ಷಾತ್ ಕೇಳಿದೀವಿ, ಈಗ ಸಾಲಿಗ್ರಾಮನು ಸಾಕ್ಷಾತ್, ಆದ್ರೆ ಅದನ್ನ ನಮ್ಗೆ ಅನುಭವ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ. ಸೊ ನಿತ್ಯ ಅನ್ನೋದಕ್ಕೆ, ಸೊ ಅದಕ್ಕೆ ರಾಜ ಆ ರೀತಿ ಮಾಡ್ತಾ ಇದ್ದಾನೆ. ಸೊ ಅಲ್ಲಿನ ಪೂಜೆ ಸಾಮಗ್ರಿ ಕ್ಷಣ ಕ್ಷಣದಲ್ಲಿ ನವೀನ ಹಾಗೂ ಸುಂದರ ವಾಗಿರುತ್ತದೆ, ಭಗವಂತನಿಗೆ ನಿವೇದಿತ ಮಾಡ್ತಾರೆ. ಅಲ್ಲಿ ಭಗವಂತನೇ ಆ ವಿಗ್ರಹನೇ ಇಷ್ಟ, ಈಗ ಲೋಕಪ್ರಿಯ. ಆಮೇಲೆ ಆ ಮಹಾರಾಜ ತನ್ನ
ದೇಶದ ನಿವಾಸಿಗಳಿಗೆಲ್ಲಾನು ಹಾಗೂ ಬೇರೆ ದೇಶದಿಂದ ಬಂದವರು ಎಲ್ರಿಗೂ ಆದರ ಸಹಿತ ವಿಷ್ಣುವಿನ ನಿವೇದಿತ ಮಹಾಪ್ರಸಾದನ ಸೇವನೆ ಮಾಡಿಸ್ತಾನೆ. ಮಹಾಪ್ರಸಾದ ಸೇವನೆ ಮಾಡ್ತಾನೆ, ತಿನ್ನೋದಲ್ಲ. ಮಹಾಪ್ರಸಾದ ತಿನ್ನೋದಲ್ಲ, ಸೇವಾ, ತಿಲಕ ಸೇವಾ, ನಾಮಪ್ರಭು ಸೇವಾ. ಅಪ್ಪ ಎಲ್ಲ ನಾವು ಮಾಡೋದೆಲ್ಲ ಸೇವಾ. ಇದನ್ನ ಸ್ವಲ್ಪ ಯಾಕೆ ಅರ್ಥ ಮಾಡ್ಕೊಳ್ಳಿ. ಪ್ರಾಸಾದ ಪ್ರಕಾಶಾದ್ ಆನಂದ ಜನನ ಸಾಮರಸ್ಯ ಪ್ರಧಾನ ದರ್ಶನ ಪರತತ್ವ. ಪ್ರಾಸಾದ ಪ್ರಭುವಿನ ಸಾಕ್ಷಾತ್ ದರ್ಶನ. ಸೊ ನೀವು ಅರ್ಥ ಅದನ್ನ ಸೇವೆ ಮಾಡ್ತಾ ಇದ್ದೀವಿ, ತಿನ್ನೋದಲ್ಲ. ತಿರುಪ್ತಿ ಲಡ್ಡು ಹೋಗ್ಬಿಟ್ಟು ಸೊ ಇದು ಎನಿವೆ, ಮಹಾರಾಜ ಭಗವಾನ್ ಶ್ರೀ ಪುಂಡರೀಕಾಕ್ಷ ದರ್ಶನದ ಲೋಭದಿಂದ ಮಹಾಪ್ರಸಾದ ತಗೊಂಡು ಸುಖ ಲಾಭ ಮಾಡೋದಿಕ್ಕೆ, ಅನಾಯಾಸವಾಗಿ ಸಾಧು ಸಂಘ ಪ್ರಾಪ್ತಿ ಮಾಡೋದಿಕ್ಕೆ ವಿಭಿನ್ನ ದೇಶಗಳಿಂದ ಅನೇಕ ವೈಷ್ಣವರಲ್ಲಿ ಯಾವಾಗಲೂ ಬರ್ತಿರ್ತಾರೆ. ಆದ್ರೂ ಬ್ರಾಹ್ಮಣ ಹಾಗೂ ಭಗವಂತನ ಉದ್ದೇಶದಿಂದ ರಾಜ ತನ್ನ ದೇಶ ವಿಭಾಜಿತ ಮಾಡಿ ದಾನ ಮಾಡ್ಬಿಟ್ಟಿದ್ದಾನೆ. ಆ ಮಹಾರಾಜನ ಅಧಿಷ್ಠಿತ ದೇಶದಲ್ಲಿ ಯಾರು ಉಪದ್ರವ, ಶೋಕ, ಭಯ ಕಾಣಿಸೋದಿಲ್ಲ. ಸೊ ಆ ರಾಜ್ಯದ ಭೂಮಿ ಅತ್ಯಧಿಕ ನೀರು, ಸುಂದರ ಹಣ್ಣು, ಹೂಗಳಿಂದ ಪರಿಪೂರ್ಣವಾಗಿದೆ. ಅಲ್ಲಿ ಬೀಜ ಇದಕ್ ಮುಂಚೆನೆ ಪ್ರಚುರ ಮಾತ್ರದಲ್ಲಿ ಫಸಲು ಕೊಡುತ್ತೆ. ಆ ರಾಜ್ಯದಲ್ಲಿ ಹಣ್ಣು, ಮೂಲ ಹಾಗೂ ವಸ್ತ್ರ ಅವಶ್ಯವಾದ ವಸ್ತುಗಳು ಸುಲಭವಾಗಿ ಸಿಗುತ್ತೆ. ಅಲ್ಲಿ ಆ ದೇಶದಲ್ಲಿ ಪ್ರಜೆಗಳು ಕೂಡ ತನ್ನ ಧರ್ಮದ ಅನುಷ್ಠಾನದಲ್ಲೇ ಮುಳುಗಿರ್ತಾರೆ, ಕೃಷ್ಣ ಭಕ್ತಿನಲ್ಲೇ ತತ್ಪರರಾಗಿದ್ದಾರೆ, ಹಾಗೆ ಸುಖ ಲಾಭ ಮಾಡ್ಕೊಳ್ತಿದ್ದಾರೆ. ಪುತ್ರನ ಸಮಾನ ಎಲ್ಲ ಅಲ್ಲಿನ ಪ್ರಜೆಗಳು ರಾಜನ ಆಜ್ಞೆಯನ್ನು ಪಾಲನೆ ಮಾಡ್ತಾರೆ. ಸೊ ಅಂತ ರಾಜ್ಯ ಅದು. ಅಲ್ಲಿ ಭಗವದ್ಭಕ್ತಿ ಪಾರಾಯಣ ರಾಜ ನಿರಹಂಕಾರಿ ಆಗಿ ಭಗವಂತನ ಚಿಕ್ಕದಿಂದ ಚಿಕ್ಕದು ಸೇವೆ ಸ್ವಯಂ ಮಾಡ್ತಾನೆ. ಅಂದ್ರೆ ಭಗವಂತನ ಬೇರೆ ಬೇರೆ ಚಿಕ್ಕದಿಂದ ಚಿಕ್ಕದು ಸೇವೆ ಮಾಡ್ತಾರೆ. ಈಗ ಇದರಿಂದ ಎಲ್ರಿಗೂ ಆನಂದ ಸಿಗ್ತಾ ಇದೆ. ನಾವು ಈಗ ಪರ್ಕೆ ತಗೊಳ್ತೀವಿ, ಪರ್ಕೆ ತಗೊಳ್ತೀವಿ, ಪರ್ಕೆ ಗುಡಿಸ್ತೀವಿ, ಪರ್ಕೆಯಿಂದ ತಾನೇ ಗುಡಿಸೋದು. ಆಮೇಲೆ ತಗೊಂಡೋಗಿ ಇನ್ನೆಲ್ಲೋ ಹಾಕ್ಬಿಡ್ತೀವಿ, ಎಲ್ಲಿ ಕೊನೆ ಯಾವ್ದೋ ಒಳ್ಳೆ ಜಾಗದಲ್ಲಿ ಇಡಲ್ಲ. ಅದು ತಪ್ಪಾಗುತ್ತೆ. ಭಗವಂತನ ಸೇವೆಯಲ್ಲಿ ಎಲ್ಲಾನು ಅತ್ಯುತ್ತಮ. ಅದನ್ನ ನಾವು ಕಡೆಗಣಿಸಬಾರದು, ಪರ್ಕೆ ಕೂಡ ಕಡೆಗಣಿಸಬಾರದು. ಅದು ಸೇವೆ ಮಾಡಿದೆ. ಈಗ ಪರ್ಕೆ ಇಲ್ದಿರ ನಾವು ಗುಡ್ಸಕ್ಕಾಗುತ್ತಾ? ಯೋಚನೆ ಮಾಡಿ, ಪರ್ಕೆ ಇಲ್ದಿರ ನಾವು ಗುಡ್ಸಕ್ಕಾಗುತ್ತಾ? ಆಗಲ್ಲ. ಆದ್ರೆ ಅದನ್ನ ಗುಡಿಸ್ಬಿಟ್ಟು ನಾವು ಏನ್ ಮಾಡ್ತೀವಿ, ಯಾವ್ದೋ ಭಾವನೆಯಿಂದ ಅದ್ರ ಬಗ್ಗೆ ಇದೇ ಇರಲ್ಲ, ಕಾಳಜಿನೇ ಎಲ್ಲೋ ದೂರದಲ್ಲಿ ಯಾವ್ದೋ ಒಂದು ಒಳ್ಳೆ ಜಾಗದಲ್ಲಿ ಇಡಲ್ಲ, ಯಾವ್ದೋ ಒಂದು ಚಿಕ್ಕ ಜಾಗದಲ್ಲಿ ಇಟ್ಬಿಡ್ತೀವಿ.
ಅದು ಕಾಣಿಸ್ಬಿಟ್ರೆ ಏನೋ ಒಂಥರ ಏನ್ ಹೇಳಿ ಆ ನಾವು ದರ್ಶನ ಮಾಡೋ ಯೋಗ್ಯತೆ ಇಲ್ಲ ಅನ್ಕೊಂಡ್ಬಿಡಿ. ಆಕ್ಚುಲಿ ಎಷ್ಟು ಸೇವೆ ಮಾಡಿದೆ, ಭಗವಂತನ ಪ್ರಿಯ ಅದು, ನಮ್ಗಿಂತ ಜಾಸ್ತಿ ಪ್ರಿಯ ಇದು. ಸೊ ಆ ಭಾವನೆ ಇರಬೇಕು. ಎಲ್ಲಾನು ಭಗವಂತನ ಸೇವೆ ಮಾಡು, ಎಲ್ಲ ಉಪಕರಣಗಳು ಕೂಡ ಭಗವಂತನ ತುಂಬಾ ಪ್ರಿಯ. ನಾವು ಅನಾದಾರ ಮಾಡಬಾರದು, ಆಯ್ತಾ? ಯಾವುದೇ ವಸ್ತುನ ಅನಾದಾರ ಮಾಡಬಾರದು, ಆ ಭಾವನೆ ಇರಬೇಕು. ಸೊ ಆ ರಾಜ ಅದಕ್ಕೇನೆ ಈ ಚಿಕ್ಕ ಸೇವೆಯಿಂದ ಚಿಕ್ಕ ಸೇವೆ, ನಾವು ಚಿಕ್ಕ ಸೇವೆ ಅವ್ರನ್ನ ಅನಾದಾರ ಕಸಗಳು ಸರ್ರಿ. ಅದಕ್ಕೆ ನೋಡಿ ನಮ್ಮ ಆಚಾರ್ಯರು ಯಾರು ನರೋತ್ತಮ ಠಾಕೂರ್, ಅವರು ಲೋಕನಾಥ್ ಪ್ರಭು ಕಸ ಇದು ಗುಡಿಸ್ಬೇಕಾದ್ರೆ ರಾತ್ರಿ ಹೊತ್ತು ಆ ಪಾರ್ಕಿನ ಎದೆ ಮೇಲೆ ಇಟ್ಕೊಂಡು, ನಿನಗೆ ಎಷ್ಟು ಭಾಗ್ಯನಯ್ಯ, ನೀನ್ ಏನ್ ಸೇವೆ ಮಾಡ್ತಾ ಇದೀಯ, ಆ ತರ ಅನುಭವ ಮಾಡ್ಕೊಳ್ತಾರೆ. ಆ ರಾಜ ಸ್ವಯಂ ಹಾಗೂ ತನ್ನ ತಮ್ಮ, ಅಣ್ಣ, ಪತ್ನಿ, ಪುತ್ರ, ಪೌತ್ರ, ಸೇವಕ, ಮಂತ್ರಿ, ಪುರೋಹಿತ, ಅನನ್ಯ ಪರಿಜನ ಸಹಿತ ಭಗವಂತನಿಗೆ ಸಮಕ್ಷ ನೃತ್ಯ ಮಾಡ್ತಿರ್ತಾರೆ. ವಿವಿಧ ಪ್ರಕಾರದ ಸುಂದರ ಗೀತೆ ಆಡ್ತಿರ್ತಾರೆ. ನಾನಾ ಪ್ರಕಾರದ ವಾದ್ಯಗಳು ಅತ್ಯಧಿಕ ಆನಂದ ಪೂರ್ವಕ ನಾಮ ಸಂಕೀರ್ತನೆ ಮಾಡ್ತಿರ್ತಾರೆ, ಅವನ ಪ್ರಸನ್ನ ಮಾಡೋದಕ್ಕೋಸ್ಕರ. ಸೊ ವಾಸ್ತವಿಕ ರೂಪದಲ್ಲಿ ಆ ರಾಜ ಸಮಸ್ತ ಗುಣ ಶ್ರೀ ಕೃಷ್ಣ ಭಕ್ತಿಗೆ ಅನುಕೂಲವಾಯಿತು. ಅವನ ಅಸಂಖ್ಯ ಗುಣಗಳು ಎಲ್ಲಿವರೆಗೂ ನಾನು ಹೇಳಲಿ, ಕೂಡಲಿ ಅದು ಸಾಧ್ಯವಿಲ್ಲ, ನನ್ನ ಸಾಮರ್ಥ್ಯದ ಆಚೆ. ಸೊ ಇದು ಬ್ರಾಹ್ಮಣ ರಾಜನ ಬಗ್ಗೆ. ಈಗ ಗೊತ್ತಾಯ್ತಲ್ಲ, ಇದೆಲ್ಲ ಹೇಳಿದ್ರೆ ಇದೆಲ್ಲ ತಿಳ್ಕೊಂಡು ಏನಾಯ್ತು ಇವನಿಗೆ, ಅಯ್ಯೋ ನಾನೆಂತ ಯಾವ್ದಕ್ಕೂ ಲೆಕ್ಕ, ನಾನು ಏನ್ ಮಾಡ್ತಾ ಇದ್ದೀನಿ ಎಂತದ್ದು ಬಂತಲ್ಲ. ಯಾಕಂದ್ರೆ ಕಂಪೇರ್ ಮಾಡಿದಾಗ ನಮ್ಗೆ ಅದು ಗೊತ್ತಾಗುತ್ತೆ. ಸೊ ಅವನಿಗೆ ಆ ಜ್ಞಾನ ಇತ್ತು, ಆ ರಾಜ ಅಷ್ಟು ಮಾಡ್ತಾ ಇದ್ದಾನೆ ಅಂತ, ಅದಕ್ಕೋಸ್ಕರ ಅವನ ಪರಿಸ್ಥಿತಿ ಗೊತ್ತಾಯ್ತು, ಆಯ್ತಲ್ಲ. ಆಮೇಲೆ ಪರೀಕ್ಷಿತ ಏನ್ ಹೇಳ್ತಾನೆ, ಇದು ಉತ್ತರ ಹೇಳ್ತಾ ಇರೋದು. ಈ ವೃತ್ತಾಂತ ಕೇಳಿ ನಾರದ ಮುನಿಗೆ ಶ್ರೇಷ್ಠ ರಾಜನ ದರ್ಶನಕ್ಕೋಸ್ಕರ ದಕ್ಷಿಣ ದೇಶದಲ್ಲಿ ಹೊರಟ್ಬಿಡ್ತಾನೆ. ಆ ರಾಜ್ಯದಲ್ಲಿ ಎಲ್ಲಾ ಜಾಗದಲ್ಲೂ ಪ್ರಜೆಗಳು ಭಗವಂತನ ಸೇವೆನಲ್ಲಿ ಅನುರಕ್ತರಾಗಿರ್ತಾರೆ. ಇದು ತಾನೇ ಸ್ವಯಂ ನೋಡ್ತಾನೆ. ಆವಾಗ ಪ್ರಸನ್ನ ಚಿತ್ತನಾಗಿ ನಾರದ ಮುನಿ ತನ್ನ ವೀಣೆ ನುಡಿಸ್ತಾ ರಾಜಧಾನಿ ಪ್ರವೇಶ ಮಾಡಿ ಪ್ರಯಾಗದಲ್ಲಿ ಬ್ರಾಹ್ಮಣನ ಮುಖದಿಂದ ಏನು ಕೇಳಿದ್ನೋ ಅದಕ್ಕಿಂತ ಹೆಚ್ಚಿನ ಅಧಿಕ ರೂಪದಲ್ಲಿ ಐಶ್ವರ್ಯದ ದರ್ಶನ ಮಾಡಿ ರಾಜನ ಹತ್ತಿರ ಹೋಗಿ ಹೇಳ್ತಾನೆ. ಹತ್ತಿರ ಹೋಗಿ ನಾರದ ಹೇಳ್ತಾನೆ, ಓ ರಾಜ, ನೀವೇ ಕೃಷ್ಣನ ಕೃಪಾ ಪಾತ್ರ. ಯಾಕಂದ್ರೆ ಅಂತ ವಿಶಾಲ ರಾಜ್ಯ ವೈಭವ, ಆಮೇಲೆ ಎಲ್ಲ ಪ್ರಜೆಗಳು ಸ್ವಧರ್ಮದಲ್ಲಿ ಮುಳುಗಿದ್ದಾರೆ, ಹಾಗೂ ಲೋಕವಾತ್ಸಲ್ಯ ಗುಣಗಳಿಂದ ತುಂಬಿ ನೀವು ಧರ್ಮ, ಅರ್ಥ, ಜ್ಞಾನ ಹಾಗೂ ಭಕ್ತಿಯಿಂದ ಸುಶೋಭಿತ ಆಗಿದ್ದೀರಿ. ಪರೀಕ್ಷಿತ ಹೇಳ್ತಾನೆ, ವೈಷ್ಣವ ಪ್ರವರ ನಾರದರ ಈ ಎಲ್ಲ ಗುಣಗಳು ವಿಸ್ತಾರ ಪೂರ್ವಕವಾಗಿ ಮಾಡ್ತಾ ರಾಜನಿಗೆ ಬಾರಂಬಾರ
ಆಲಿಂಗನ ಮಾಡ್ತಾ ವೀಣಾ ದ್ವಾರ ಗುಣಗಾನ ಮಾಡ್ತಾ ಇರ್ತಾನೆ. ಅವನ ಪ್ರಶಂಸೆ ಮಾಡ್ತಾನೆ. ಓ ರಾಜ, ಹೀಗೆ. ಈಗ ಆ ಸಾರ್ವಭೌಮ ರಾಜ ಅತ್ಯಧಿಕ ಪ್ರಶಂಸೆ ಕೇಳ್ಬಿಟ್ಟು ಲಜ್ಜಿತನಾಗಿ ತನ್ನ ತಲೆನ ಬಗ್ಗಿಸ್ಬಿಟ್ಟು ನಾರದರಿಗೆ ಅವ್ರು ಪೂಜೆ ಮಾಡಿ ವಿನಯಪೂರ್ವಕವಾಗಿ ಹೇಳ್ತಾನೆ. ಏನ್ ಹೇಳ್ತಾನೆ? ಏ ದೇವರ್ಷಿ ನಾರದ, ಈ ಅಧಮ ಮನುಷ್ಯನ, ನಾನು ಅಧಮ, ಇಷ್ಟೆಲ್ಲ ಹೇಳ್ತಾ ಇದ್ದೆ. ನೀವು ಏನು ವಿಚಾರ ಮಾಡ್ದಿರ, ಈ ಅಧಮ ಮನುಷ್ಯನ ಬಗ್ಗೆ ಏನು ವಿಚಾರ ಮಾಡ್ದಿರನೆ ನೀವು ಕೃಷ್ಣನ ಕೃಪಾ ಪಾತ್ರ ಅಂತ ನೀವು ಹೇಗೆ ಹೇಳ್ತೀರಾ? ನಾನು ಮನುಷ್ಯ ಅನ್ನೋದು ಕೂಡ, ನಾನು ಮನುಷ್ಯ, ನನ್ನ ಆಯುಸ್ಸು ಕಮ್ಮಿ ಇದೆ, ಐಶ್ವರ್ಯ ಅಲ್ಪ. ನಾನು ಸ್ವಲ್ಪ ದಾನ ಮಾಡ್ತೀನಿ. ವಿಶೇಷತಃ ನಾನು ಯಾವುದೇ ಮಾಡೋದ್ರಲ್ಲಿ ಸ್ವತಂತ್ರನಿಲ್ಲ. ನಾನು ಯಾವಾಗಲೂ ಭಯ ಹಾಗೂ ಈ ತ್ರಿತಾಪದಿಂದ ಪೀಡಿತನಾಗಿದ್ದೀನಿ. ನಾನು ಕೃಷ್ಣ ಕೃಪೆಯ ಪಾತ್ರ ಅನ್ನೋದು ಅದು ಆಗಲ್ಲ, ಹಂಗಾಗಲ್ಲ. ನಾನು ಅದಕ್ಕೆ ಸ್ವಲ್ಪನೂ ಯೋಗ್ಯತೆ ಇಲ್ಲ ಅಂತ ಹೇಳ್ತಾನೆ. ವಾಸ್ತವದಲ್ಲಿ ದೇವತೆಗಳೇ ಭಗವಂತನ ಶ್ರೀಕೃಷ್ಣನಿಗೆ ದಯಾಪಾತ್ರ, ಇದು ಹೇಳ್ತಾನೆ ರಾಜ. ಯಾಕಂದ್ರೆ ಮನುಷ್ಯರ ದ್ವಾರ ಅವರು ಪೂಜಿತರಾಗ್ತಾರೆ. ಅವರ ಶರೀರ ತೇಜೋಮಯ, ಅವರು ನಿಷ್ಪಾಪ, ಸತ್ವಗುಣಯುಕ್ತ, ದುಃಖರಹಿತ, ಸದಾ ಸುಖಿ ಇರ್ತಾರೆ. ಅವರ ಆಚರಣೆ ಹಾಗೂ ಗತಿ ಸ್ವಚ್ಛಂದ. ಅವರು ತನ್ನ ಭಕ್ತರ ಅಭಿಲಾಷೆನ ಪೂರ್ಣ ಮಾಡೋದಕ್ಕೆ ವರ ಪ್ರದಾನ ಮಾಡ್ತಾರೆ. ವರ ಪ್ರದಾನ ಮಾಡೋದ್ರಲ್ಲಿ ಸಮರ್ಥರಾಗಿದ್ದಾರೆ. ಅವರು ನಿತ್ಯ ಅಮೃತಪಾನ ಮಾಡ್ತಾರೆ. ಹಾಗೂ ತಮ್ಮ ಮೃತ್ಯು, ಜರ, ವ್ಯಾಧಿ ಆದಿ ಅದನ್ನ ಗೆದ್ದಿದ್ದಾರೆ. ಅವರ ಹಸಿವು ಬಾಯಾರಿಕೆ ಇರೋದಿಲ್ಲ. ತಮ್ಮ ಇಚ್ಛಾನುಸಾರ ಯಜ್ಞ ಆದಿ ಭಾಗ ಗ್ರಹಣ ಮಾಡ್ತಾರೆ, ಮಾಡೋದ್ರಲ್ಲಿ ಸಂತುಷ್ಟರಾಗ್ತಾರೆ. ಮಾಡಿ ಹೇ ಭಗವಾನ್, ಅವರು ಮಹಾಭಾಗ್ಯದಿಂದ ಬಲದಿಂದ ದೀರ್ಘಕಾಲ ಸ್ವರ್ಗದಲ್ಲಿ ನಿವಾಸ ಮಾಡ್ತಾರೆ. ಈ ಭಾರತ ವರ್ಷದ ಜನ ಪ್ರಚುರ ಪುಣ್ಯಕರ್ಮ ಮಾಡೋದ್ರಿಂದಾನೇ ಅಲ್ಲಿಗೆ ಹೋಗಬಹುದು. ನೋಡಿ, ಇದು ಸ್ವರ್ಗದ ಬಗ್ಗೆ ಹೇಳ್ತಾರೆ. ಸೊ ಈಗ ನಮ್ಮ ಲೋಕದಲ್ಲಿ ಸ್ವರ್ಗ ಅದ್ರ ಮೇಲೆ ಗೊತ್ತಿಲ್ಲ, ಸ್ವರ್ಗದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೇನೆ ಈ ಶಾಸ್ತ್ರ. ಹೇ ಮುನೆ, ಆ ಸ್ವರ್ಗದಲ್ಲಿ ಎಲ್ಲ ದೇವತೆಗಳು ಎಲ್ಲ ದೇವತೆಗಳಲ್ಲಿ ಪುರಂದರ ಹೆಸರಿನ ಇಂದ್ರನೇ ಸರ್ವಶ್ರೇಷ್ಠ. ಅವನು ತ್ರಿಲೋಕಕ್ಕೆ ಈಶ್ವರ. ಟೈಮ್ ಆಗುತ್ತೆ. ತ್ರಿಲೋಕಕ್ಕೆ ಈಶ್ವರ. ಅವನು ವಿಗ್ರಹ, ನಿಗ್ರಹ ಹಾಗೂ ಅನುಗ್ರಹ ಮಾಡೋದ್ರಲ್ಲಿ ಸಮರ್ಥನಿದ್ದಾನೆ. ಭೂಮಿಯ ಮೇಲೆ ಮಳೆ ಬರ್ಸೋದಿಕ್ಕೆ ಕಾರಣ. ಆಮೇಲೆ ಅವನು ಎಲ್ಲ ಜೀವನ ಸ್ವರೂಪ. ನನ್ನಂತ ಸಾರ್ವಭೌಮ ರಾಜ ಅಧೀಶ್ವರ ತಾಕುಳನು 100 ಅಶ್ವಮೇಧ ಯಜ್ಞ ಮಾಡೋದ್ರಿಂದ ದುರ್ಲಭ. ಅದೇ 3 ಲೋಕದ ಅಧೀಶ್ವರತ ಹಾಗೂ ಚತುರ್ಯುಗದವರೆಗೂ ಭೋಗ ಮಾಡುವ ಶಕ್ತಿ ಸಿಗುತ್ತೆ ಅವನಿಗೆ.
ಅವನ ಅಂದ್ರೆ 71 ಚತುರ್ಯುಗ, ಒಂದು ಮನ್ವಂತರ ಕಾಲ, ಇಂದ್ರನ ಆಯುಸ್ಸು. ಬ್ರಹ್ಮನ ಒಂದು ದಿವಸದಲ್ಲಿ 14 ಮನ್ವಂತರ ಬರ್ತವೆ. 14 ಮನ್ವಂತರ ಎಷ್ಟು? 1000 ಮಹಾಯುಗ. ಸೊ 14ನ ನೀವು ಡಿವೈಡ್ ಮಾಡಿದ್ರೆ 1000ನ ನಿಮಗೆ ಸುಮಾರು 70 ಬರುತ್ತೆ, 71. ಈ 71 ಚತುರ್ಯುಗದವರೆಗೂ ಭೋಗ ಮಾಡ್ತಾನೆ. ಅವನ ಹತ್ರ ಉಚ್ಚೈಶ್ರವ ಎಂಬ ಹೆಸರಿನ ಕುದುರೆ, ಐರಾವತ ಎಂಬ ಆನೆ, ಕಾಮಧೇನು ಹಸು, ನಂದನ ಕಾನನ ಉದ್ಯಾನ ಇವೆಲ್ಲ ಇದೆ. ಈಗ ಅವನಿಗೆ ಎಷ್ಟು ಆಯು ಅಂದ್ರೆ 300 ಮಿಲಿಯನ್ ಇಯರ್ಸ್ ಬರುತ್ತೆ ಮನುಷ್ಯನ. ಸೊ ಆಮೇಲೆ ಏನಾಗುತ್ತೆ? ಅದು ಸ್ವರ್ಗಲೋಕದವರೆಗೂ ನೀರು ತುಂಬ್ಕೊಂಡ್ಬಿಡುತ್ತೆ, ಸ್ವರ್ಗನೂ ಹೊಟ್ಟೋಗುತ್ತೆ, ಭೂಮಿ ಎಲ್ಲ ನೀರು ಅಫ್ಕೋರ್ಸ್ ನೀರೆಲ್ಲ ತುಂಬ್ಕೊಂಡ್ಬಿಡುತ್ತೆ. 14 ಈ ಸ್ವರ್ಗದವರೆಗೂ ನೀರು, ಭೂರ್ಭುವ ಸ್ವ ಸ್ವರ್ಗದವರೆಗೂ ತುಂಬಿಕೊಂಡು ಆಮೇಲೆ ಅಷ್ಟೇ ಆಮೇಲೆ ತಿರ್ಗಾ ರೀಕ್ರಿಯೇಟ್ ಮಾಡುತ್ತೆ. ಈ ಆಮೇಲೆ ಸ್ವರ್ಗದ ಮೇಲೆ ಇರೋರು ಮೇಲೆ ಬ್ರಹ್ಮಲೋಕ ಹತ್ಲ ಕಡೆ ಮೇಲ್ಕೊಡೋಗ್ತಾರೆ. ಆ ಲೋಕಗಳು ಆಗೈತೆ, ಜನೋಲೋಕ, ತಪೋಲೋಕ, ಬ್ರಹ್ಮಲೋಕ ಅವೆಲ್ಲ ಆಗೈತೆ. ಅದಕ್ಕೆ ಅದು ಯಾವಾಗ ಆಗುತ್ತೆ ಅಂದ್ರೆ ಬ್ರಹ್ಮನ ಒಂದು ದಿವಸ ಮುಗಿದಾಗ, 12 ಗಂಟೆ ಮುಗಿದಾಗ, ಅವನ ರಾತ್ರಿ ಶುರುವಾದಾಗ ಬ್ರಹ್ಮಲೋಕದ ಕೆಳಗಡೆ ಇರೋ ಲೋಕಗಳೆಲ್ಲಾನು ಇದಾಗ್ಬಿಡುತ್ತೆ, ನೀರು ತುಂಬಿಕೊಂಡು. ಸೊ ಹಾಗೆ 12 ಗಂಟೆ ಅಂದ್ರೆ ಸಹಸ್ರ ಚತುರ್ಯುಗ ನೀರು ಬ್ರಹ್ಮಲೋಕ ಮಾತ್ರ ಇರುತ್ತೆ. ಹಾಗೆ ಬ್ರಹ್ಮನಿಗೆ 100 ವರ್ಷ ಆದಾಗ ಈ ಬ್ರಹ್ಮಾಂಡನೇ ಹೊಟ್ಟೋಗ್ಬಿಡುತ್ತೆ. ಸೊ ಹಾಗೆ ಸ್ವರ್ಗಸ್ಥಿತ ನಂದನವನ, ಪಾರಿಜಾತ ಆದಿ, ಕಲ್ಪವೃಕ್ಷ ಹಾಗೂ ಕಾಮ ರೂಪದ ಕಲ್ಪಲತಾ ಸುಶೋಭಿತವಾಗಿದೆ. ಅವೇನಂದ್ರೆ ಮನೋವಾಂಚಿತ ಪೂರ್ಣ ಮಾಡುವಂತದ್ದು. ತಮಗೆ ಯಾವುದೇ ಇಚ್ಛೆ ಇರಲಿ, ನಮ್ಗೆ ಯಾವುದೇ ಇಚ್ಛೆ ರೂಪ ಧಾರಣೆ ಮಾಡ್ಬೇಕು ಅಂತಿದೆಯೋ ಅದನ್ನ ಧಾರಣೆ ಮಾಡ್ಕೊಂಡಿರ್ಬೋದು. ಇನ್ನೇನು ಹೇಳಿ, ನಂದನ ಕಾನದಲ್ಲಿ ಒಂದೇ ಪುಷ್ಪದಲ್ಲಿ ವಿಚಿತ್ರ ಗೀತ, ವಾದ್ಯ, ನೃತ್ಯ, ಅನೇಕ ವಸ್ತ್ರಭೂಷಣ ತಥಾ ಚವ್ಯ ಲೇಹ ಪೇಯ 4 ತರ ಪ್ರಕಾರದ ಸುಸ್ವಾದ ಭೋಜನ ಸಾಮಗ್ರಿ ಕೂಡ ಪ್ರಾಪ್ತಿ ಆಗುತ್ತದೆ ಹಾಗೂ ಸಮಸ್ತ ಮನೋಕಾಮನೆಗಳು ಪೂರ್ಣ ಆಗುತ್ತದೆ. ಈ ವಿಚಿತ್ರ ಸಂಪತ್ಗೆ ಅಧೀಶ್ವರರು ಏ ಇಂದ್ರ. ಅಂದ್ರೆ ನಂದನ ಕಾಲದಲ್ಲಿ ಒಂದೇ ಪುಷ್ಪದಿಂದ ಈ ಸಮಸ್ತ ಕಾಮನೆಗಳು ಪೂರ್ಣ ಆಗುತ್ತೆ. ಸೊ ಆಮೇಲೆ ಅಹೋ ಆ ಇಂದ್ರನ ಸೌಭಾಗ್ಯದ ಇನ್ನೇನು ಹೇಳಿ, ಅಲ್ಲಿ ಭಗವಾನ್ ಶ್ರೀ ವಿಷ್ಣು ಸ್ವಯಂ ವಾಮನ ರೂಪದಲ್ಲಿ ಅವನ ತಮ್ಮನ ಆಗಿ ಅಣ್ಣನ ಆಜ್ಞೆಯನ್ನ ಪಾಲನೆ ಮಾಡ್ತಾನೆ. ಅದರ ಇಂದ್ರ ತಮ್ಮ ಉಪೇಂದ್ರ ಭಗವಂತನ ಸ್ವಯಂ ಭಗವಂತನೇ ಅವನಿಗೆ ಸೇವೆ ಮಾಡ್ತಾ ಇದ್ದಾನೆ. ಇನ್ನೇನು ಅವನು ಇಂದ್ರನ ವಿಪತ್ತಿಗಳಿಂದ ರಕ್ಷಣೆ ಮಾಡಿ ಆನಂದಿತ ಮಾಡ್ತಾ ಇದ್ದಾನೆ. ಅವನ ದ್ವಾರ ನಿವೇದಿತ
ಪೂಜೆನ ಪ್ರಭು ಸಾಕ್ಷಾತ್ ರೂಪದಲ್ಲಿ ಪ್ರಕಟ ಆಗಿ ಗ್ರಹಣ ಮಾಡ್ತಾನೆ. ನಾರದ, ನೀವು ಇದನ್ನ ನಾನು ಇನ್ನೇನ್ ಹೇಳಿ ಅಧಿಕವಾಗಿ, ನೀವು ಇದನ್ನೇ ತಾವೇ ನೋಡ್ಬೋದು, ನೀವೇ ಗೊತ್ತಿದೆ, ಇನ್ನೇನ್ ಹೇಳಿ ಜಾಸ್ತಿ. ಸೊ ಭಗವಾನ್ ಶ್ರೀ ವಾಮನ ದೇವ ಇಂದ್ರನ ಜೊತೆ ಕೇವಲ ತಮ್ಮನ ಹಾಗೆ ಸಂಬಂಧ ಅಷ್ಟೇ ಅಲ್ಲ, ತದನುರೂಪ ವ್ಯವಹಾರನು ಮಾಡ್ತಾನೆ. ವಾಮನ ರೂಪದಲ್ಲಿ ಭಗವಾನ್ ಶ್ರೀ ವಿಷ್ಣು ಸಾಕ್ಷಾತ್ ರೂಪದಲ್ಲಿ ಇಂದ್ರನ ದ್ವಾರ ಪೂಜೆನು ಗ್ರಹಣ ಮಾಡ್ತಾನೆ. ದೇವರಾಜ ಇಂದ್ರನ ಸೌಭಾಗ್ಯದ ಮಾತು ಇನ್ನೇನು ಹೇಳಿ. ಸೊ ಈ ರೀತಿ ರಾಜ ಹೇಳ್ತಾನೆ, ಇಂದ್ರನೇ ನಿಜವಾಗ್ಲು ಭಗವಂತನ ಕೃಪಾಪಾತ್ರ. ನಮ್ಗೆ ಸಮಯ ಆಗಿದೆ, ಇಲ್ಲಿಗೆ ನಾವು ಇಲ್ಲಿಗೆ ಮುಗಿಸೋಣ. ಮುಂದೆ ವಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. जय जय श्री बृहद भागवतामृतम की जय, भागवतम की जय, गुरुदेव गुरुपाद पद्म की जय, गुरु वर्ग की जय, पुरुषोत्तम मास की जय जय जय। निताय गौर प्रेमानंदी हरे हरि हरे कृष्णा 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 हरे हरे, हरे राम 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 हरे हरे। ದಂಡವತ್ ರಾಮ್. ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರಿಗೂ ಹರೇ ಕೃಷ್ಣ. ದಂಡವತ್ ಪ್ರಣಾಮ.